ನಮಸ್ತೆ ವೀಕ್ಷಕರೇ, ಕೊರೋನಾ ವಾರಿಯರ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನ್ ಶಿಲ್ಪಾ. ನಾವು ಸಾಮಾನ್ಯವಾಗಿ ಸಿನಿಮಾಗಳನ್ನ ನೋಡ್ತೀವಿ. ಸಿನಿಮಾಗಳಲ್ಲಿ ಹೀರೋಗಳು ಜನರ ಪರವಾಗಿ ಕೆಲಸ ಮಾಡೋದು, ಫೈಟ್ ಮಾಡೋದನ್ನ ನೋಡಿ ಚಪ್ಪಾಳೆ ತಟ್ತೀವಿ. ಆದ್ರೆ ಕೊರೋನಾ ಸಂದರ್ಭ ಇದೆಯಲ್ಲ, ಇದು ನಮ್ಮ ನಡುವಿನ ರಿಯಲ್ ಹೀರೋಗಳನ್ನ ನಮಗೆ ಪರಿಚಯ ಮಾಡಿಕೊಟ್ಟಿದೆ. ಹೌದು, ಇವರು ಎಷ್ಟರ ಮಟ್ಟಿಗೆ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರೆ, ಮೈಸೂರು ಇವತ್ತು ಕೊರೋನಾ ಮುಕ್ತದತ್ತ ಹೆಜ್ಜೆ ಹಾಕ್ತಿದೆ. ದೇಶ ಲಾಕ್ಡೌನ್ ಆಗಿದೆ ಅಂತ ಜನ ಆರಾಮಾಗಿ ಮನೇಲಿದ್ರೆ, ಇವರು ಮಾತ್ರ ದಿನದ 24 ಗಂಟೆಯೂ ಅಲರ್ಟ್ ಆಗಿ ಮೈಸೂರು ಜಿಲ್ಲೆಯ ಕಾವಲು ಕಾಯೋ ಕೆಲಸ ಮಾಡಿದ್ದಾರೆ. ಯಾವ ಸಿನಿಮಾ ಹೀರೋಗೂ ಕಡಿಮೆ ಇಲ್ಲ ಅನ್ನೋ ಹಾಗೆ ಮೈಸೂರು ಜಿಲ್ಲೆಯ ಜನರನ್ನ ಕೊರೋನಾದಿಂದ ರಕ್ಷಣೆ ಮಾಡಿದ್ದಾರೆ. ಎಸ್, ನಾನಿವತ್ತು ಮಾತನಾಡ್ತಾ ಇರೋದು ಮೈಸೂರು ಜಿಲ್ಲೆಯಲ್ಲಿ ಕೊರೋನಾ ವಿರುದ್ಧ ಸಮರ್ಥವಾಗಿ ಹೋರಾಟ ಮಾಡಿ ಮೈಸೂರು ಜಿಲ್ಲೆಯನ್ನ ಈಗ ಕೋವಿಡ್ ಮುಕ್ತ ಮಾಡುತ್ತಿರುವಂತಹ ಮೈಸೂರಿನ ಕೊರೋನಾ ವಾರಿಯರ್ ಖಡಕ್ ಪೊಲೀಸ್ ಆಫೀಸರ್ SP ರಿಷ್ಯಂತ್ ಅವರ ಬಗ್ಗೆ. ಮೈಸೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿರುವ ರಿಷ್ಯಂತ್ ಅವರು ಕೊಟ್ಟಂತಹ ಖಡಕ್ ಎಚ್ಚರಿಕೆಗಳು, ಅವರ ಠಾಕು ಠೀಕಿನ ಕೆಲಸ, ಹಾಗೆ ತಪ್ಪು ಮಾಡಿದವರಿಗೆ ಅವ್ರು ಕೊಡ್ತಾ ಇದ್ದಂತಹ ಖಡಕ್ ವಾರ್ನಿಂಗ್ಗಳು ಇವತ್ತು ಮೈಸೂರು ಜಿಲ್ಲೆಯಲ್ಲಿ ಕೊರೋನಾ ಇಷ್ಟರ ಮಟ್ಟಿಗೆ ನಿಯಂತ್ರಣ ಬರೋದಕ್ಕೆ ಬಹುಶಃ ಬಹುಮುಖ್ಯ ಪಾತ್ರ ವಹಿಸಿವೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆದ್ರೆ ಇಂಥದ್ದೊಂದು ಕೆಲಸ ಮಾಡೋದಿದೆಯಲ್ಲ, ಅದು ಅಷ್ಟು ಸುಲಭ ಅಲ್ಲವೇ ಅಲ್ಲ. ಹಾಗಿದ್ರೆ ಮೈಸೂರು ಜಿಲ್ಲೆಯಲ್ಲಿ ಕೊರೋನಾದಿಂದ ಉಂಟಾಗಿದ್ದಂತಹ ತೊಂದರೆಗಳೇನು, ಯಾವ ರೀತಿ ಸವಾಲುಗಳು ಎದುರಾಗಿತ್ತು, ಅದು ನಿವಾರಣೆ ಆಗಿದ್ದು ಹೇಗೆ, ಜೊತೆಗೆ ಮುಂಬರುವಂತಹ ದಿನಗಳಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಇರುವಂತಹ ಭದ್ರತಾ ಕ್ರಮಗಳೇನು, ಈ ಎಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಖಡಕ್ ಪೊಲೀಸ್ ಆಫೀಸರ್, ಕೊರೋನಾ ವಾರಿಯರ್, ದಿ ರಿಯಲ್ ಹೀರೋ, ಮೈಸೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಿಷ್ಯಂತ್ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. Thank you. First of all, I like to thank News One for calling me for this program. I'm really happy that you've called me and you're taken this up. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ಕೂಡ ಬಿಡುವು ಮಾಡ್ಕೊಂಡು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ಆ್ಯಕ್ಚುಲಿ ತುಂಬ ದಿನಗಳಿಂದ ನಿಮಗೆ ಹೇಳ್ತಿದ್ವಿ ನಾವು, ಬನ್ನಿ ಜನ ನಿಮ್ಮ ಮಾತುಗಳನ್ನ ಕೇಳೋದಕ್ಕೆ ಕುತೂಹಲರಾಗಿದ್ದಾರೆ ಅಂತ. ಆದರೆ ಇವತ್ತು ಸಮಯ ಸಿಕ್ಕಿದೆ. ಥ್ಯಾಂಕ್ ಯು ಸೋ ಮಚ್ ನಿಮಗೆ ಅದಕ್ಕೆ. ಆ್ಯಂಡ್ ನಾವು ನೋಡ್ತಾ ಇದ್ದೀವಿ, ಮೈಸೂರು ಜಿಲ್ಲೆ ಕೊರೋನಾ ಮುಕ್ತ ಆಗ್ತಿದೆ, ರೆಡ್ ಝೋನ್ನಿಂದ ಆರೆಂಜ್ ಝೋನ್ಗೆ ಬರೋದಕ್ಕೆ ಹೆಜ್ಜೆ ಇಡ್ತಾ ಇದೆ. ಇದಕ್ಕೆ ಒನ್ ಆಫ್ ದ ಮೇನ್ ರೀಸನ್ ಅಂದರೆ ನೀವು ಕೂಡ ಸರ್. ಯಾಕಂದರೆ ನೀವು ತೆಗೆದುಕೊಂಡಂತಹ ಕ್ರಮಗಳಿದ್ದಾವಲ್ಲ, ಇವು ಜನರ ಮೆಚ್ಚುಗೆ ಪಾತ್ರವಾಗಿವೆ. ಜೊತೆಗೆ ಎಷ್ಟರ ಮಟ್ಟಿಗೆ ಜನ ನಿಮ್ಮ ಬಗ್ಗೆ ಮಾತನಾಡ್ತಿದ್ದಾರೆ ಅಂತ ಹೇಳಿದ್ರೆ, ನೀವಾಗಿರಬಹುದು, ಮೈಸೂರು ಜಿಲ್ಲಾಧಿಕಾರಿಗಳಾಗಿರ್ಬೋದು, ನಿಮ್ಮಂಥ ಅಧಿಕಾರಿಗಳ ಕೆಲಸ ನೋಡಿ ಇಂಥ ಅಧಿಕಾರಿಗಳು ಮೈಸೂರಿಗೆ ಸಿಕ್ಕಿದ್ದು ನಮ್ಮ ಪುಣ್ಯ ಅಂತ ಮಾತನಾಡ್ಕೊಳ್ತಿದ್ದಾರೆ. ಹೇಗನ್ಸುತ್ತೆ? No, first of all, as you said, when it came to coronavirus, it was new to all of us. ಇದು ಎಲ್ಲರಿಗೂ ಒಂದು ನ್ಯೂ ಎಕ್ಸ್ಪೀರಿಯನ್ಸ್. ಅಂಡ್ ಇನಿಷಿಯಲಿ ವೆನ್ ಇಟ್ ಕೇಮ್, ನೀವು ನೋಡಿದಾಗ ಬೆಂಗಳೂರು ಮೈಸೂರು ಇಷ್ಟೇ ಕೇಳ್ತಾ ಇದ್ವಿ. ಮೈಸೂರು ಅಂದರೆ ನೆಕ್ಸ್ಟು ಇದು ಮೋಸ್ಟ್ ಸೆನ್ಸಿಟಿವ್ ಪ್ಲೇಸ್ ಅನ್ನೋ ಮಟ್ಟಿಗೆ ಹೋಗ್ಬಿಟ್ಟಿತ್ತು. ಬಟ್ ಆ ಟೈಮ್ನಲ್ಲಿ ಇಫ್ ವಿ ಸಿ ದ ವೇ ಜಿಲ್ಲಾಡಳಿತ ಎಲ್ಲ ಡಿಪಾರ್ಟ್ಮೆಂಟ್ಸ್, ವೆದರ್ ಇಟ್ ಇಸ್ ರೆವೆನ್ಯೂ ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟ್, ಹೆಲ್ತ್ ಡಿಪಾರ್ಟ್ಮೆಂಟ್, ಆಶಾ ವರ್ಕರ್ಸ್ ಎಲ್ಲರೂ ಕೂಡ ಒಟ್ಟಿಗೆ ಕೆಲಸ ಮಾಡಿರೋ ಟೀಮ್ ವರ್ಕ್ ಅಂತ ನಾವೇನು ಹೇಳ್ತೀವಿ, ದಟ್ ವಾಸ್ ವೆರಿ ವೆರಿ ಗುಡ್. ಅಲ್ಟಿಮೇಟ್ ಮೀಡಿಯಾ ಪ್ಲೇಡ್ ಅನ್ ಎಕ್ಸಲೆಂಟ್ ರೋಲ್ ಆಫ್ ಕೆಟಲಿಸ್ಟ್ ಇನ್ ಟೆಲಿಂಗ್ ಪೀಪಲ್ ದಟ್ ಯು ಹ್ಯಾವ್ ಟು ಬಿ ಅವೇರ್ ಅಂತ. ಅದ್ರ ಜೊತೆಗೆ ತುಂಬಾ ಆಶ್ಚರ್ಯ ಆಗುವಂತ ವಿಷಯ ಏನು ಅಂದ್ರೆ, ಪೀಪಲ್ ಸಪೋರ್ಟೆಡ್ ಸೋ ಮಚ್. ನಿಜವಾಗ್ಲೂ ಯಾರು ನಂಬಕ್ಕಾಗಲ್ಲ. ಪೀಪಲ್ ನಾವು ಯಾವ ಮಟ್ಟಕ್ಕೆ ಹೋಗಿದ್ವಿ ಅಂದ್ರೆ, ಸಾಕಷ್ಟು ವಿಷಯಗಳನ್ನ ನಾವೇನು ಆನ್ ಪೇಪರ್ ಆರ್ಡರ್ ಮಾಡೋಕ್ಕಿಂತ ಮುಂಚೆ ಜನನೇ ಹೇಳ್ತಾ ಇದ್ರು, ಸರ್ ಈ ತರ ನೀವೇನಾದ್ರೂ ಮಾಡಿದ್ರೆ ನಾವೆಲ್ಲ ಸಪೋರ್ಟ್ ಮಾಡ್ತೀವಿ ಅಂತದ್ದು. ಆ ತರ ಸಪೋರ್ಟ್ ಸಿಕ್ಬಿಟ್ರೆ ಯು ಕ್ಯಾನ್ ಇಂಪ್ಲಿಮೆಂಟ್ ಎನಿಥಿಂಗ್. ಪೀಪಲ್ ದೆಮ್ಸೆಲ್ವ್ಸ್ ಆರ್ ಸೋ ಡಿಸಿಪ್ಲಿನ್. ನಾವು ನೋಡಿದ್ರೆ ಫಸ್ಟ್ ಅಲ್ಲಿ ಸಮ್ವೇರ್ ವಿ ಫೆಲ್ಟ್ that serious is not there in the people. People were taking it very casually ಅನ್ನಿಸ್ತಾ ಇತ್ತು. ಆಗ ಒಂದೆರಡು ಮೂರು ಸಲ ನಾವು ವಿಡಿಯೋ ಇದು ಕೂಡ ಮಾಡಿದ್ವಿ, ನೀವು ಪ್ರೆಸ್ ಮೀಟ್ ಮಾಡಿದ್ರಿ, ಪ್ರೆಸ್ ಮೀಟ್ ಎಲ್ಲ ಮಾಡಿ then we warned them. After that people took it very ನೀವು seriously. ವಾರ್ನ್ ಕೊಟ್ರಲ್ಲ, ಅದ್ರ ಬಗ್ಗೆ ಮಾತಾಡ್ಲೇಬೇಕು. ಯಾಕಂದ್ರೆ ಜಿಲ್ಲಾಧಿಕಾರಿಗಳು ಮಾತಾಡಿದ್ರು, ಅಲ್ಲಿ ಮೈಸೂರು ಪೊಲೀಸ್ ಆಯುಕ್ತರು ಮಾತಾಡಿದ್ರು, ಆದ್ರೆ ಕಡೆಯಲ್ಲಿ ನೀವು 1 ನಿಮಿಷ ಮಾತಾಡಿದ ಆ ಮಾತುಗಳಿದ್ದಾವಲ್ಲ, ಮೈಸೂರು ಜನರಿಗೆ ಎಫೆಕ್ಟಿವ್ ಆಗಿ ತಟ್ತು. ಅದು ಏನು, ಯಾರಾದ್ರೂ ಮನೆಯಿಂದ ಹೊರಗಡೆ ಬಂದ್ರೆ 2 ವರ್ಷ ಬೇಲ್ ಸಿಗಲ್ಲ, ಜೈಲಲ್ಲಿ ಇರ್ಬೇಕಾಗತ್ತೆ, 270 ಅಡಿ ಕಲಂ ಅಡಿ ಕೇಸ್ ದಾಖಲಾಗುತ್ತೆ ಅಂತ ವಾರ್ನಿಂಗ್ ಇದೆಯಲ್ಲ, ಮನೆಯಿಂದ ಆಚೆ ಬರಬೇಕು ಅಂತ ಅಂದ್ಕೊಳ್ಳೋರು ಕೂಡ ಹೆದರ್ಕೊಂಡು ಮನೇಲೆ ಕುತ್ಕೊಳ್ಳೋ ತರ ನಿರ್ಮಾಣ ಮಾಡ್ತು ವಾತಾವರಣವನ್ನ. ವೆರಿ ಟ್ರೂ. ಅಲ್ಲ, ದಟ್ ಹೋಲ್ ಇಂಟೆನ್ಷನ್ ವಾಸ್, ಅದು ತುಂಬಾ ಕ್ಯಾಶುಯಲ್ ಆಗಿ ಹೇಳಿದ್ವಿ ಅವತ್ತು. ಇಂಟೆನ್ಷನ್ ಏನು ಅಂದ್ರೆ, ಅವ್ರು ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳಿ, ಇನ್ನೂ ತಗೊಳ್ತಾ ಇಲ್ಲ, ಇಂಥ ಒಂದು ಕಾನೂನು ಕಾಯ್ದೆ ಇದೆ ಅಂತ ಹೇಳಲಿಕ್ಕೆ ಸ್ವಲ್ಪ ಅವ್ರಿಗೆ ಅದು ಮುಟ್ಲಿ ಅನ್ನೋ ಒಂದು ವಿಷಯಕ್ಕೆ ಹೇಳಿದ್ವಿ. ಬಟ್ ರಿಯಲಿ ಪೀಪಲ್ ಟುಕ್ ಇಟ್ ವೆರಿ ಸೀರಿಯಸ್ಲಿ ಅಂಡ್ ಇಟ್ ವರ್ಕ್ಡ್ ಅ ಲಿಟಲ್ ಆಲ್ ಸೆಡ್ ಅಂಡ್ ಡನ್.
ದಟ್ ಇಸ್ ಒನ್ ಪಾರ್ಟ್ ಆ್ಯಂಡ್ ದ ನೆಕ್ಸ್ಟ್ ಥಿಂಗ್ ಇಸ್ ಎಲ್ಲರೂ ಕೂಡ ದಟ್ ಸಪೋರ್ಟ್ ಇನ್ಫ್ಯಾಕ್ಟ್ ಐ ವುಡ್ ಸೇ ವೆದರ್ ಇಟ್ ಈಸ್ ಮೇಲಿನ ಅಧಿಕಾರಿಗಳಿರ್ಬೋದು ಎಲ್ಲರೂ ಕೂಡ ಒಂದ್ ಮಾತಂತೂ ಹೇಳ್ತಾ ಇದ್ರು, ಮೈಸೂರಿನಲ್ಲಿ ಕೋಆರ್ಡಿನೇಷನ್ ಇಸ್ ವೆರಿ ವೆರಿ ಗುಡ್ ಅಂತ. ನಮ್ಮಲ್ಲಿ ಪ್ರತಿ ಆಫೀಸರ್ ಮಧ್ಯೆ ಏನ್ ಕೋಆರ್ಡಿನೇಷನ್ ಇತ್ತು, ವಿ ವೇರ್ ಓನ್ಲಿ ಸರ್ಪ್ರೈಸ್ ದಟ್. ಯಾಕಂದ್ರೆ ನಾನು ಬಂದು ಒಂದು ಬೈ ದೆನ್ ಒಂದು 8 to 10 months ಆಗಿತ್ತು ಅಂಡ್ ವಿ ಆರ್ ಥಿಂಕಿಂಗ್ ಅಷ್ಟು ಕ್ವಿಕ್ ಆಗಿ ಎವ್ರಿಥಿಂಗ್ ಕಮ್ಸ್ ಟುಗೆದರ್ ಅನ್ನೋದು, ಆ ಕೋಆರ್ಡಿನೇಷನ್ ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ರು ಪ್ರತಿಯೊಬ್ರು. ಅಂಡ್ ಕೆಳಗಿನ ಸಿಬ್ಬಂದಿ ಆಫೀಸರ್ಸು ಆ ರ್ಯಾಪೋ ಏನ್ ಡೆವಲಪ್ ಆಗಿತ್ತು, ಅವರು ನಮ್ಮಲ್ಲಿ ಸಾಕಷ್ಟು ಜನ ಸಿಬ್ಬಂದಿ ಮುಂದೆ ಬಂದು ಹೇಳ್ತಾ ಇದ್ರು, ನಾವೇ ಅವ್ರಿಗೆ ಹೇಳ್ತಾ ಇದ್ವಿ, ಏನಪ್ಪಾ ನೀವು 50 ವರ್ಷದ ಮೇಲಿದ್ದೀರಾ, ಸೊ ಹಾಗಾಗಿ ನೀವು ಮೇನ್ ವರ್ಕ್ ಅಲ್ಲಿ ಬರೋದ್ ಬೇಡ, ನೀವು ಆಫೀಸಲ್ಲಿ ಕೂತ್ಕೊಳ್ಳಿ, ಯಾಕಂದ್ರೆ ಅವ್ರಿಗೆ ಸೋಂಕು ಹರಡಿದ್ರೆ ಕಷ್ಟ ಅಂತ, ವಯಸ್ಸು ಜಾಸ್ತಿ ಆಗಿದೆ ಅಂತ. ಬಟ್ ಅವ್ರು ಇಲ್ಲ ಸರ್ ನಾವು ಮಾಡ್ತೀವಿ, ನಮ್ಗೆ ಚಾನ್ಸ್ ಕೊಡಿ ಅಂತ. ದಟ್ ಇಟ್ ವಾಸ್ ವೆರಿ ಸರ್ಪ್ರೈಸಿಂಗ್. ರಜದಲ್ಲಿರೋರೆಲ್ಲ ವಾಪಸ್ ಬಂದ್ರು. ಮೈಸೂರು ಜಿಲ್ಲೆ ಪೊಲೀಸ್ನಲ್ಲಿ ಯಾರ್ಯಾರು ರಜದಲ್ಲಿದ್ರು ಅವರೆಲ್ಲ ವಾಪಸ್ ಬಂದು, ಸರ್ ಪರವಾಗಿಲ್ಲ ಸರ್, ನಾವು ಇಲ್ಲಿ ವರ್ಕ್, ಯಾಕಂದ್ರೆ ಈ ಟೈಮ್ನಲ್ಲಿ ನಾವು ಕೆಲಸ ಮಾಡದೇ ಇದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿ ಅವರೆಲ್ಲ ವಾಪಸ್ ಬಂದ್ರು. ಆಫೀಸರ್ಸ್ ಡಿಡ್ ಮೋರ್ ದೆನ್ ವಾಟ್ ವಾಸ್ ಎಕ್ಸ್ಪೆಕ್ಟೆಡ್ ಔಟ್ ಆಫ್ ದಮ್. PSI ಗಳೆಲ್ಲ ಒಂದು ದಿನ ಲೀವ್ ಕೇಳಲಿಲ್ಲ, ಸಿಬ್ಬಂದಿಗಳು ಕೇಳಲಿಲ್ಲ, ಅವರೇ ಖುದ್ದಾಗಿ ತುಂಬಾ ಜನ ನನಗೆ ಲೀವ್ ಮುಂಚೆನೆ ಸ್ಯಾಂಕ್ಷನ್ ಆಗಿತ್ತು ಸರ್, ಬಟ್ ಬೇಡ ಸರ್ ಅಂತ ಬರ್ಕೊಡೋರು. ಹಾಗೆ ನೈಟ್ ರೌಂಡ್ಸ್ ಅಲ್ಲೆಲ್ಲ ಹೋದಾಗ ನಾವು ಹೋಗ್ತಾ ಇದ್ದಿದ್ದೇನು ಅಂದ್ರೆ ಚೆಕ್ ಮಾಡೋಣ ಅಂತ, ನಿಜವಾಗ್ಲೂ ಅವರು ಚೆಕ್ ಪೋಸ್ಟ್ ಅಲ್ಲಿ ಇದಾರಾ ಇಲ್ವಾ ಅಂತ ಎಲ್ಲ ಚೆಕ್ ಮಾಡೋಣ ಅಂತ ಹೋದ್ರೆ ದೇ ವೇರ್ ಲೈಕ್ ಮೋರ್ ದೆನ್ ಅಟೆಂಟಿವ್. ಒಂದು ವೆಹಿಕಲ್ ಬಿಡ್ತಾ ಇರಲಿಲ್ಲ. ತುಂಬಾ ಜನ ಕಾಲ್ ಮಾಡಿ ಹೇಳ್ತಿದ್ರು, ಸರ್ ತುಂಬಾನೇ ಸ್ಟ್ರಿಕ್ಟ್ ಆಗಿದೆ ಸರ್, ನಾವು ಗವರ್ಮೆಂಟ್ ಎಂಪ್ಲಾಯೀಸ್ ಆಗಿ ID ಕಾರ್ಡ್ ತೋರಿಸಿದ್ರು ಬಿಡ್ತಾ ಇಲ್ಲ ಅನ್ನೋದು. ಅದು ಆಮೇಲೆ ಲಿಟ್ರಲಿ ಹೇಳ್ಬೇಕಿತ್ತು, ನೋಡಪ್ಪ ಇಂತಿಂತ ವಿಷಯಗಳಿಗೆ ನೀವು ಬಿಡಬೇಕು ಅಂತ. ಅಷ್ಟು ಸ್ಟ್ರಿಕ್ಟ್ ಆಗಿ ಸಿಬ್ಬಂದಿ ಕೂಡ ತುಂಬಾ ಸೀರಿಯಸ್ ಆಗಿ ತಗೊಂಡ್ರು, ಪ್ರಾಪರ್ ಆಗಿ ಇಂಪ್ಲಿಮೆಂಟ್ ಮಾಡಿದ್ರು, ಯಾರು ಫೋನ್ ಮಾಡಿದ್ರು ಕೇಳಲ್ಲ ಅನ್ನೋ ಲೆಕ್ಕದಲ್ಲಿ. ದಟ್ ವಾಸ್ ವೆರಿ ಗುಡ್. ಸೊ ಒಟ್ಟಾರೆಯಾಗಿ ಟೀಮ್ ವರ್ಕ್ ಅಂತ ಹೇಳಬಹುದು. ಅದ್ರ ಜೊತೆಗೆ ಸರ್, ಪೊಲೀಸ್ ವೃತ್ತಿ ಅನ್ನೋದು ಸಾರ್ವಜನಿಕ ಕೆಲಸ. ಆದ್ರೆ ಇಂಥ ಒಂದು ಸಂದರ್ಭದಲ್ಲಿ ಒಂದು ರೀತಿ ಹೋರಾಟ ಇದು, ಯಾಕಂದ್ರೆ ಎಲ್ರಿಗೂ ಹೊಸದು, ಇದರ ಅನುಭವವೇ ಯಾರಿಗೂ ಇರಲಿಲ್ಲ. ಬಟ್ ಇಂಥ ಪರಿಸ್ಥಿತಿಯನ್ನ ನಿಭಾಯಿಸುವಂಥದ್ದು, ಕೊರೋನಾ ನಿಯಂತ್ರಣ ಮಾಡುವಂಥದ್ದು ಅಷ್ಟು ಸುಲಭ ಅಲ್ಲ. ಇಡೀ ಜಿಲ್ಲೆಯ ಜವಾಬ್ದಾರಿಯನ್ನ ಹೊತ್ಕೊಂಡು ನೀವು ಅದರಲ್ಲಿ ಸಕ್ಸಸ್ ಆಗಿದ್ದೀರಿ. ಕೊರೋನಾ ಇವತ್ತು ಮೈಸೂರಿನಿಂದ ದೂರ ಆಗ್ತಿದೆ, ಮುಕ್ತವಾಗ್ತಿದೆ ಮೈಸೂರು. ನಿಮಗೆ ಎಷ್ಟು ಆತ್ಮತೃಪ್ತಿ ಇದೆ ನಿಮ್ಮ ಕೆಲಸದ ಬಗ್ಗೆ? ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇದೆ, ಅದಂತೂ ಆಬ್ವಿಯಸ್ ಇದೆ. ವಾಟ್ ವಾಸ್ ಹ್ಯಾಪನಿಂಗ್ ಅಟ್ ಅ ಪಾಯಿಂಟ್ ಆಫ್ ಟೈಮ್ ಅಂತ ಹೇಳ್ತೀನಿ, ವೆನ್ ವಿ ವೇರ್ ರೀಚಿಂಗ್ 80 ಕೇಸಸ್ ಅಂಡ್ 85 ಹಂಗೆಲ್ಲ, ವಿ ಆರ್ ಥಿಂಕಿಂಗ್ ಇದು ನಿಲ್ಲುತ್ತಾ, ಏನಿದು ಅಂದ್ರೆ. ಅಂಡ್ ಎವ್ರಿಬಡಿ ವಾಸ್ ಆಸ್ಕಿಂಗ್ ಆರಂಭದಲ್ಲಿ. ಡೆಫಿನೆಟ್ಲಿ ಎಸ್, ವಿ ವೇರ್ ರಿಯಲಿ, ಬಿಕಾಸ್ ದ ವೇ ಏನು ಇದು ಒಂದು. ಬಟ್ ಒಂದು ವಿಷಯ ಏನು ಅಂದ್ರೆ, ನಮಗೆ ಫಸ್ಟ್ ಕೇಸ್ ರಿಪೋರ್ಟ್ ಆದಾಗ ವಿ ನ್ಯೂ ಇಟ್ ವಾಸ್ ಫ್ರಮ್ ಒನ್ ಕಂಪನಿ, ಈ ಕಂಪನಿಯಲ್ಲಿ ಒಬ್ಬರು ಅಂತ. ದಟ್ ಟೈಮ್ DC ಸರ್ ವಾಸ್ ದೇರ್ ಅಂಡ್ ಹಿ ಹ್ಯಾಡ್ ಟು ಮೇಕ್ ಅ ಡಿಸಿಷನ್. ಸೊ ರಿಯಲಿ ವಿ ನೀಡ್ ಟು ಅಪ್ರಿಷಿಯೇಟ್ DC ಸರ್ ಫಾರ್ ಒನ್ ಥಿಂಗ್. ಅವ್ರು ಹೇಳಿದ್ರು, ಪ್ರೈಮರಿ ಕಾಂಟ್ಯಾಕ್ಟ್ಸು ಇವ್ರದೆಲ್ಲ ಸೇರಿ ಒಂದು 32 ಜನ ಇದ್ದಾರೆ, ಬರೀ ಅಷ್ಟೇ ಜನನ ಮಾತ್ರ ಕ್ವಾರಂಟೈನ್ ಮಾಡಿ ಫ್ಯಾಕ್ಟ್ರಿ ನಡೆಸ್ಬೋದಿತ್ತು. ವಾಸ್ ಒನ್ ಆಪ್ಷನ್. ಸೆಕೆಂಡ್ ಇಸ್ ಎಲ್ಲಾರನ್ನೂ ಕ್ವಾರಂಟೈನ್ ಮಾಡಿ ಸ್ಟ್ರಿಕ್ಟ್ ಆಗಿ ಪ್ರಾಪರ್ ಮೆಷರ್ಸ್ ತಗೊಳ್ಳೋದು. ದಟ್ ವಾಸ್ ಸೆಕೆಂಡ್ ಆಪ್ಷನ್. ವಿ ಚೂಸ್ ದ ಸೆಕೆಂಡ್ ಒನ್ ಟು ಬಿ ವೆರಿ ವೆರಿ ಕಾಶಿಯಸ್, ಯಾವುದೇ ರೀತಿಗೆ ಸ್ಪ್ರೆಡ್ ಆಗಬಾರ್ದು ಅಂತ. ದಟ್ ಸ್ಟೆಪ್ ವಾಸ್ ಸೋ ಗುಡ್ ಅನ್ನೋದಕ್ಕೆ ನಾನು ಏನಕ್ಕೆ ಹೇಳ್ತೀನಿ ಅಂದರೆ, ಲೇಟರ್ ವಿ ಫೌಂಡ್ ಔಟ್ ದಟ್ ಈ 32 ಜನದಲ್ಲಿ ಮಾತ್ರ ಅಲ್ಲ ಪಾಸಿಟಿವ್ ಕೇಸಸ್ ಇದ್ದಿದ್ದು, ಉಳಿದವ್ರನಲ್ಲೂ ಇತ್ತು. ವೆನ್ ವಿ ಟೆಸ್ಟೆಡ್ ಉಳಿದವ್ರನಲ್ಲಿತ್ತು. ಆ 90 ನಮ್ಮ 70 ಕೇಸಸ್ ಏನಿದೆ ಜುಬಿಲಿಯಂಟ್ ಇದು, ಅದರಲ್ಲಿ there were only 12 people or something from this building. ಉಳಿದಿದ್ದೆಲ್ಲ ಬೇರೆಯವ್ರ ಕಡೆಯಿಂದ ಇತ್ತು. ಸೊ ಆವತ್ತೇನಾದ್ರೂ ಅಷ್ಟು ಜನನ ಕ್ವಾರಂಟೈನ್ ಮಾಡಿದ್ರೆ ಇದು ನಿಲ್ತಾನೆ ಇರಲಿಲ್ಲ. ಯಾಕಂದ್ರೆ ಅಲ್ಲಿಂದ ಫ್ಯಾಮಿಲೀಸ್ ಬರ್ತಿತ್ತು, ಫ್ಯಾಮಿಲೀಸ್ ಇಂದ ಆಚೆ ಹೋಗ್ತಾ ಇತ್ತು, ಅಲ್ಲಿಂದ ಎಲ್ಲರಿಗೂ ಹೋಗ್ತಿತ್ತು. ವೆರಸ್ ಇವತ್ತು ನೀವು ನೋಡಿದ್ರೆ ಇಟ್ ಹ್ಯಾಸ್ ಸ್ಟಾಪ್ಡ್ ವಿತ್ ಒನ್ ಫ್ಯಾಕ್ಟ್ರಿ. ಆ ಎಂಪ್ಲಾಯೀಸ್ ಎಲ್ಲರೂ ಕ್ವಾರಂಟೈನ್ ಆದ್ರು, ಅಷ್ಟು ಜನ ಟೆಸ್ಟಿಂಗ್ ಆಯ್ತು, ಮತ್ತೆ ಅವ್ರು ಪ್ರೈಮರಿ ಮತ್ತೆ ಸೆಕೆಂಡರಿ ಕಾಂಟ್ಯಾಕ್ಟ್ಸ್ ಆಚೆ ಯಾರಿದ್ದಾರೆ ಫ್ಯಾಕ್ಟ್ರಿ ಆಚೆ, ಅವ್ರನ್ನೆಲ್ಲ ಕೂಡ ಟೆಸ್ಟ್ ಮಾಡಿ ಆಗಿದೆ ಇವತ್ತು. ಬಟ್ ಅಲ್ಲೆಲ್ಲೂ ಸ್ಪ್ರೆಡ್ ಆಗಿಲ್ಲ. ಸೊ ದಟ್ ಗಿವ್ಸ್ ಅಸ್ ಅ ಕಾನ್ಫಿಡೆನ್ಸ್ ದಟ್ ವಾಟ್ ಎವರ್ ದಟ್ ಸ್ಟೆಪ್ ವಾಸ್ ಟೇಕನ್ ದಟ್ ಡೇ, ಇಟ್ ವಾಸ್ ವೆರಿ ವೆರಿ ಯೂಸ್ಫುಲ್. ಬಹುಶಃ ಆಗ ಸ್ವಲ್ಪ ಎಚ್ಚರಿಕೆ ತಪ್ಪಿದ್ರು ಕೂಡ ಮೈಸೂರು ಇಡೀ ರಾಜ್ಯದಲ್ಲಿಯೇ ಕೊರೋನಾ ವಿಚಾರದಲ್ಲಿ ನಂಬರ್ 1 ಪ್ಲೇಸ್ ಅಲ್ಲಿ ಇರುತ್ತೆ. ಕರೆಕ್ಟ್. ಈಗ ನೋಡಿ ನಿಮ್ಮಲ್ಲಿ ಈಗ ನಾವು ನೋಡಿದ್ರೆ ಸಾಕಷ್ಟು ಸ್ಟೇಟ್ಸ್ ಅಲ್ಲಿ ಇಟ್ ಇಸ್ ಗೋಯಿಂಗ್ ಆನ್ ಅಂಡ್ ಆನ್ ಸ್ಪ್ರೆಡ್, ವೆರಸ್ ಇನ್ ಕರ್ನಾಟಕ ಇನ್ ಆಲ್ಮೋಸ್ಟ್ ಆಲ್ ಪ್ಲೇಸಸ್ ಇಟ್ ಹ್ಯಾಸ್, ಅಟ್ ಲೀಸ್ಟ್ ವಿ ಕ್ಯಾನ್ ಸೇ ಇಟ್ ಇಸ್ ಇನ್ ಕಂಟ್ರೋಲ್. ಐ ವುಡಂಟ್ ಸೇ ಇಟ್ ಇಸ್ ಕಂಪ್ಲೀಟ್ಲಿ ಔಟ್, ಬಟ್ ಇಟ್ ಇಸ್ ಇನ್ ಕಂಟ್ರೋಲ್. ಯಾಕೆಂದ್ರೆ ಇಲ್ಲಿ ಸ್ಟ್ರಿಂಜೆಂಟ್ ಮೆಷರ್ಸ್ ಗವರ್ಮೆಂಟ್ ಕಡೆಯಿಂದ ಬಂದಿತ್ತು. ಅಂಡ್ ವೆನ್ ನಂಜನಗೂಡಲ್ಲಿ ಕೂಡ ಎಂಟೈರ್ ಏರಿಯಾ ಕಂಟೈನ್ಮೆಂಟ್ ಏರಿಯಾ ಅಂತ ಮಾಡಿದಾಗ, ಪ್ಲಸ್
ಆಲ್ ದೀಸ್ ಎಂಪ್ಲಾಯೀಸ್ ನಾವು ಮಾಡಿ ಪ್ರತಿಯೊಬ್ಬರನ್ನು ಟೆಸ್ಟ್ ಮಾಡ್ತೀವಿ ಅಂತ ಡಿಸ್ಟ್ರಿಕ್ಟ್ DC ಸರ್ ರಿಯಲಿ ಹ್ಯಾಡ್ ಪುಟ್ ಇನ್ ಸೋ ಮಚ್ ಎಫರ್ಟ್ಸ್ ಎಲ್ಲರನ್ನೂ ಟೆಸ್ಟ್ ಮಾಡಲಿಕ್ಕೆ ಪರ್ಮಿಷನ್ ತಗೊಂಡು ಗೌರ್ಮೆಂಟ್ ಕಡೆಯಿಂದ ತಗೊಂಡು ಗೌರ್ಮೆಂಟ್ ಆಲ್ಸೋ ಸೆಡ್ ಎಸ್ ಗೋ ಹೆಡ್ ಅಂಡ್ ಟೆಸ್ಟ್ ಎವ್ರಿಬಡಿ. Okay. ಇನಿಷಿಯಲ್ ಗೈಡ್ಲೈನ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾದ ಏನಿತ್ತು ಅಂದ್ರೆ ನೀವು ಬರೀ ಈ ತರ ಟೆಸ್ಟ್ ಮಾಡಬೇಕು ಅಂತ ಎಲ್ಲ ಕೆಲವಿತ್ತು. ಬಟ್ ಲೇಟರ್ ದೇ ಗೇವ್ ಎಸ್ ಪರ್ಮಿಷನ್ ಟು ಟೆಸ್ಟ್ ಎವ್ರಿಬಡಿ. Okay. ಸೊ ದಟ್ ವಾಸ್ ಅ ವೆರಿ ಅಡ್ವಾಂಟೇಜಸ್ ಥಿಂಗ್. ನಾವು ಎಂಟೈರ್ ಏರಿಯಾನು ಲಾಕ್ ಡೌನ್ ಮಾಡಿದ್ವಿ, NH ನ ಡೈವರ್ಟ್ ಮಾಡಿದ್ವಿ ಸೊ ದಟ್ ಆ NH ಯೂಸ್ ಆಗಬಾರ್ದು ಅಂತ. ಅಂಡ್ ಒಳಗೆ ಕೂಡ ಯಾರು ಕೂಡ ಒಳಗೆ ಹೋಗೋದಿಲ್ಲ, ಆಚೆ ಆಚೆ ಬರೋ ಹಾಗಿಲ್ಲ. Seal ಕಂಪ್ಲೀಟ್ down ಆಯ್ತು ಲಾಕ್ ಡೌನ್. ನಂಜನಗೂಡು. ಔಟ್ ಆಫ್ 13 ರೋಡ್ಸ್ ಎಕ್ಸೆಪ್ಟ್ 1 ರೋಡ್ ಫ್ರಮ್ ವಿಚ್ ಎಸೆನ್ಷಿಯಲ್ಸ್ ಹೋಗ್ಬೇಕು ಅಂತ ಇಟ್ಟಿದ್ವಿ. ಇನ್ನು ಉಳಿದಿದ್ದ 12 ರೋಡು ಕ್ಲೋಸ್ ಮಾಡ್ಬಿಟ್ಟಿದ್ವಿ. ಗುಂಡ್ಲುಪೇಟಿಂದ ಟ್ರಾಫಿಕ್ ಬರಂಗಿಲ್ಲ, ಎಲ್ಲ TN ಪುರದ ಮೇಲೆ ಬರಬೇಕು ಅಂತ. ಸೊ ಈ ತರ ಕಂಪ್ಲೀಟ್ ಲಾಕ್ ಡೌನ್ ಮಾಡಿ ಮನೆಗೆ ದಿನಸಿ ಕೂಡ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಕೂಡ ತಲುಪೋ ತರ ಒಂದು ಸಿಸ್ಟಮ್ ಇಟ್ಟು ನಾವು ಪ್ರತಿ ಮನೆ ಚೆಕ್ ಮಾಡ್ಲಿಕ್ಕೆ ಒಂದು ಕಾನ್ಸ್ಟೇಬಲ್ ಆಶಾ ವರ್ಕರ್ನ ಹಾಕಿ Okay. ಪ್ರತಿ 10 ಮನೆ ಒಬ್ಬ ಕಾನ್ಸ್ಟೇಬಲ್ ಹೋಗಿ ಚೆಕ್ ಮಾಡ್ತಾನೆ ಅಂತ ಅದೆಲ್ಲ ಖುದ್ದಾಗೆ ಮಾಡಿ ನಿಜ. ಇಟ್ ಕೇಮ್ ಅಂಡರ್ ಕಂಟ್ರೋಲ್. ಸೊ ದಟ್ ಇಸ್ ದಿ ಸ್ಯಾಟಿಸ್ಫ್ಯಾಕ್ಷನ್ ಪಾರ್ಟ್. ಸೊ ದಟ್ ಇಸ್ ವೆನ್ ವಿ ಫೆಲ್ಟ್ ಎಸ್ ಇಷ್ಟೆಲ್ಲ ಮಾಡಿದ್ದಕ್ಕೆ 90 ಇದ್ದಿದ್ದು ಇವತ್ತು 4ಗೆ ಬಂದಿದೆ. ಇವತ್ತು 4ಕ್ಕೆ ಬಂದಾಗ ವಿ ಕ್ಯಾನ್ ಸೇ ದಟ್ ಎಸ್ ಐ ಆಮ್ ಸ್ಯಾಟಿಸ್ಫೈಡ್. ಹ್ಯಾಡ್ ಇಟ್ ನಾಟ್ ಕಮ್ ಐ ವುಡ್ ಸ್ಟಿಲ್ ನಾಟ್ ಬಿ ಏಬಲ್ ಟು ಸೇ ದಟ್ ಐ ಆಮ್ ಸ್ಯಾಟಿಸ್ಫೈಡ್. ಓಕೆ. ಇನ್ನು ಜುಬಿಲೆಂಟ್ ವಿಚಾರದಲ್ಲಿ ನೀವು ಇಷ್ಟು ಎಕ್ಸ್ಪ್ಲೇನ್ ಮಾಡಿದ್ರಲ್ಲ, ಏನೇನು ಮಾಡಿದ್ರಿ, ಆರಂಭದಲ್ಲಿ ಹೇಗಿತ್ತು ಆತಂಕ ಅಂತ. ಇದರಲ್ಲಿ ನಿಮ್ಮ ಪಾತ್ರದ ಬಗ್ಗೆ ನಿಜವಾಗ್ಲೂ ಮಾತಾಡಲೇಬೇಕು ಸರ್. ಯಾಕಂದ್ರೆ ನೀವು ಹೇಳಿದ್ರಲ್ಲ, ನಂಜನಗೂಡನ್ನ ಸೀಲ್ ಡೌನ್ ಮಾಡಿಬಿಟ್ವಿ, ನಮಗೆ ಆರಂಭದಲ್ಲಿ ಇದು ಕೇಸಸ್ ಜಾಸ್ತಿ ಆಗ್ಬೋದು ಅಂತ ಅನ್ನಿಸ್ತು, ತಕ್ಷಣ ನಾವು ಅಲರ್ಟ್ ಆಗಿಬಿಟ್ಟಿವಿ ಅಂತ. ಆ ಸೀಲ್ ಡೌನ್ ಮಾಡೋ ವಿಚಾರದಲ್ಲಿ ನೀವು ತೆಗೆದುಕೊಂಡಂತಹ ಕ್ರಮಗಳು, ಅಲ್ಲಿ ನೀವು ಖುದ್ದು ಮೇಲ್ವಿಚಾರಣೆ ಮಾಡ್ತಾ ಇದ್ದು ನಾವು ಗಮನಿಸ್ತಾ ಇದ್ವಿ. ಯಾವುದೇ ಹೆದರಿಕೆ, ಅಂಜಿಕೆ, ಆತಂಕ ಯಾವುದೂ ಇರಲಿಲ್ಲ. ನೀವೇ ನೇರವಾಗಿ ಅಲ್ಲಿ ನಿಂತ್ಕೊಂಡು ಚೆಕ್ ಮಾಡ್ತಾ ಇದ್ರಿ. ಫ್ಯಾಕ್ಟ್ರಿ ಹತ್ರ ನೀವು ಕೂಡ ಹೋಗಿದ್ರಿ. ಜೊತೆಗೆ ಆ ಚೈನ್ ಲಿಂಕ್ ಮಾಡುವಂಥದ್ದು ದೊಡ್ಡ ರಿಸ್ಕ್ ಆಗ್ಲಿಲ್ವಾ ಸರ್ ನಿಮಗೆ? ಆ ಚೈನ್ ಲಿಂಕ್ನ ಬ್ರೇಕ್ ಮಾಡುವಂಥದ್ದು. ಡೆಫಿನೆಟ್ಲಿ ಸಿ ರಿಸ್ಕ್ ವಾಸ್ ದೇರ್, ಬಟ್ ವಿತ್ ದಟ್ ವಿ ನ್ಯೂ ದಟ್ ಅಟ್ ಲೀಸ್ಟ್ ಓಕೆ ಇಲ್ಲಿಂದ ಸ್ಟಾರ್ಟ್ ಆಗಿದೆ, ಇಲ್ಲಿಂದ ನಾವು ಪ್ರಾಪರ್ ಆಗಿ ಕ್ರಮ ತಗೊಂಡ್ರೆ ಮುಂದೆ ಹರಡದೇ ಇರೋದು ಸ್ವಲ್ಪ ಅಟ್ ಲೀಸ್ಟ್ ಅವಾಯ್ಡ್ ಮಾಡ್ಬೋದು ಅನ್ನೋ ಒಂದು ಏನು ಹೋಪ್ ಇತ್ತು. ದಟ್ ರಿಯಲಿ ವರ್ಕ್ಡ್ ಔಟ್. ದಟ್ ಇಸ್ ವಾಟ್ ಐ ವುಡ್ ಸೇ. ಅದು ತುಂಬಾ ಚೆನ್ನಾಗಿ ವರ್ಕ್ಔಟ್ ಆಯಿತು ನಮಗೆ. ಆ್ಯಂಡ್ ಕಂಪ್ಲೀಟ್ ನಾವು ಏನು ಕ್ರಮಗಳು ತಗೊಳ್ತಾ ಇದ್ವಿ ಅದಕ್ಕೆ ಎಲ್ಲಾರ್ದು ಬ್ಯಾಕಿಂಗ್ ಇತ್ತು, ಲಿಟ್ರಲಿ ಫ್ರಮ್ ಟಾಪ್ ಟು ಬಾಟಮ್ ಎಲ್ಲರೂ. ಆ್ಯಂಡ್ ಗವರ್ಮೆಂಟ್ ವಾಸ್ ರಿಯಲಿ ವೆರಿ ಸ್ಟ್ರಿಕ್ಟ್ ಆ್ಯಂಡ್ ಸೀರಿಯಸ್ ಅಬೌಟ್ ಇಟ್. ದೇ ಯೂಸ್ ಟು ಫಾಲೋ ಅಪ್ ಆನ್ ಅ ಡೈಲಿ ಬೇಸಿಸ್. ಡೈಲಿ ನಮ್ಮ ಎಷ್ಟು ರಿಪೋರ್ಟ್ಸ್ ಜನರೇಟ್ ಮಾಡ್ತಾ ಇದ್ವಿ ಅಂದರೆ ಎಲ್ಲ ಪ್ರತಿಯೊಂದು ವಿಷಯದಲ್ಲೂ ಮೈಗ್ರೆಂಟ್ ಲೇಬರರ್ಸ್ ಇರ್ಬೋದು, ಯಾರ್ಯಾರು ಕ್ವಾರಂಟೈನ್ ಆಗಿದ್ದಾರೆ, ಪ್ರೈಮರಿ ಯಾರು, ಸೆಕೆಂಡ್ರಿ ಯಾರು, ಪ್ರತಿಯೊಂದು ವಿಷಯ ಗವರ್ಮೆಂಟ್ ಹಂಗೆ ಫಾಲೋ ಅಪ್ ಮಾಡ್ತಾ ಇತ್ತು. ಸೊ ಅದ್ರ ಜೊತೆಗೆ ನಮ್ಮ ಆಫೀಸರ್ಸ್ ಯಾರ್ಯಾರಿದ್ದಾರೆ, ವಾಟ್ ಎವರ್ ವಿ ಅಸೈನ್ ವರ್ಕ್, ಯಾವುದೇ ಡ್ಯೂಟಿ ಕೊಟ್ರೆ ದೇ ವೇರ್ ವೆರಿ ಸೀರಿಯಸ್ ಅಬೌಟ್ ಇಟ್. ಯಾರು ಕ್ಯಾಶುಯಲ್ ಆಗಿ ತಗೊಳ್ಳೋದಾಗ್ಲಿ, ಸರಿ ಬಿಡು ಹೇಳ್ತಾ ಇರ್ತಾರೆ ನಾವು ಮಾಡ್ಕೊಂಡು ಹೋಗೋಣ ಅಂತ ರೆಗ್ಯುಲರ್ ಆಗಿ, ಆ ಥರ ಯಾರು ಇಲ್ಲದೆ ತುಂಬಾ ಸೀರಿಯಸ್ ಆಗಿ ತಗೊಂಡ್ರು. ಸಿಟಿಯಲ್ಲಿ ಕೂಡ ಕಮಿಷನರ್ ವಾಸ್ ಜಸ್ಟ್ ಹ್ಯಾಡ್ ಟೇಕನ್ ಚಾರ್ಜ್, ಬಟ್ ದಟ್ ಕೋಆರ್ಡಿನೇಷನ್ ವಿಚ್ ವಾಸ್ ದೇರ್, ಇಟ್ ವಾಸ್ ವೆರಿ ಗುಡ್ ಆ್ಯಂಡ್ ಹಿ ಪುಟ್ ಇನ್ ಎಕ್ಸ್ಟ್ರಾರ್ಡಿನರಿ ಎಫರ್ಟ್. ಸರ್ ವಾಸ್ ಲೈಕ್ always there on the job and we used to regularly talk and say sir ee tara namminda ಒಂದು 10 ಜನ ಅಲ್ಲಿರ್ತಾರೆ ಸಿಟಿಯಲ್ಲಿ ಅದು ಇದು ಅಂತ. he was like immediate ಆಗಿ ಎಲ್ಲರನ್ನು ಕ್ವಾರಂಟೈನ್ ಮಾಡಿ ಅಂತೆಲ್ಲ. that was very good. so that helped us to break the chain is one thing, that whatever was going on and on ಅದು ಚೈನು ಬ್ರೇಕ್ ಮಾಡ್ತು and ಅದನ್ನ ಅದು ಕರ್ಟೇಲು ಕೂಡ ಮಾಡಿದ್ರು. ಓಕೆ. ಮೈಸೂರು ನೆಲಕ್ಕೆ ಅಂಥದ್ದೊಂದು ಶಕ್ತಿ ಇದೆಯಾ ಅಂತ ಅನಿಸ್ಬಿಡುತ್ತೆ ಸರ್ ನೀವೀಗ ಹೇಳ್ತಿರೋ ಮಾತುಗಳನ್ನ ಕೇಳ್ತಾ ಇದ್ರೆ. ಯಾಕಂದ್ರೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಸಂಘಟಿತರಾಗಿ ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದೀರಿ ಅಂತ. ಅಂದ್ರೆ ಮೈಸೂರಿಗಿರುವ ಶಕ್ತಿ ಅದನ್ನೆಲ್ಲ ಮಾಡಿಸ್ಕೊಂಡು ಹೋಗಿದೆ ಅಂತ ಅನ್ಸುತ್ತೆ ನನ್ನ ಪ್ರಕಾರ. ಡೆಫಿನೆಟ್ಲಿ of course Mysore everybody knows it is a very powerful place and there is a lot of religious idu kuda ide importance. ಸೊ ಅದೆಲ್ಲ ಕೂಡ ಐ ಥಿಂಕ್ ಇಟ್ ಕೇಮ್ ಟುಗೆದರ್ ಆ್ಯಂಡ್ ಪೀಪಲ್ ವೇರ್ ವೆರಿ ಕೋಆಪರೇಟಿವ್. ನಿಜವಾಗ್ಲೂ ಬೇರೆ ಕಡೆ ಎಲ್ಲದಕ್ಕೂ ಕಿರಿಕಿರಿ ಮಾಡೋದು, ಕ್ವೆಶನ್ ಕೇಳೋದು, ನನ್ಗೆ ಯಾಕೆ ಸರ್ ಒಳಗೆ ಇಡ್ತೀರಾ ಸ್ವಲ್ಪ ದಿನ, ನನ್ಗೇನಿಲ್ವಲ್ಲ, ಸಿಂಪ್ಟಮ್ಸ್ ಇಲ್ವಲ್ಲ, ಹಿಂಗೆ ಯಾರೂ ಕೇಳದೆ ಕೂಡ ಸರ್ ಓಕೆ ಸರ್ ಫೈನ್ ಆ ಥರ ಕೋಆಪರೇಷನ್ ಕೊಡೋದು. ಆ್ಯಂಡ್ ನೀವು ನೋಡಿದ್ರೆ ಹಾಸ್ಪಿಟ್ಲಿಂದ ರಿಲೀಸ್ ಆಗೋರೆಲ್ಲ ಫೀಡ್ಬ್ಯಾಕು ಹೆಲ್ತ್ ಡಿಪಾರ್ಟ್ಮೆಂಟ್ನವ್ರು ಎಷ್ಟು ಮಾಡಿದ್ರು ಅನ್ನೋದು ಅಲ್ಲೇ ಅರ್ಥ ಆಗುತ್ತೆ. ಎಲ್ಲರೂ ಫೀಡ್ಬ್ಯಾಕು, ಸರ್ ನಮ್ಮನ್ನು ತುಂಬ ಚೆನ್ನಾಗಿ ನೋಡಿಕೊಂಡ್ರು, ನಮ್ಮ ಮನೆಯವ್ರ ಥರ ನೋಡಿಕೊಂಡ್ರು, ನನಗೆ ಸ್ವಲ್ಪ ಬಿಸಿ ನೀರು ಕೊಟ್ಟರೆ ಚೆನ್ನಾಗಿರುತ್ತೆ, ಇಷ್ಟು ಬಿಟ್ಟರೆ ದೇರ್ ವೇರ್ ವೆರಿ ಮೈನರ್ ಥಿಂಗ್ಸ್ ವಿಚ್ ದೇ ಗೇವ್. ನಿಮ್ಗೆ ಏನಾದರೂ ಬೇಕಿತ್ತ ಅಲ್ಲಿ ಅಂತ ಕೇಳಿದ್ರೆ ನಮ್ಗೆ ಬಿಸಿ ನೀರು ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು, ಊಟ ನಮಗೆ ಇದು ರೈಸ್ ಬದಲು ಚಪಾತಿ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು, ಇಂಥದ್ದು ಬಿಟ್ರೆ ಯಾವುದು ಇರಲಿಲ್ಲ. ದೇ ವೇರ್ ಮೋರ್ ದೆನ್ ಹ್ಯಾಪಿ. ಆ್ಯಂಡ್
ಕ್ಲೀನ್ಲಿನೆಸ್ ಬಗ್ಗೆ ಅಂತೂ ಕ್ವೆಶನ್ ಮಾಡಂಗೆ ಇಲ್ಲ, ಯಾಕಂದ್ರೆ ಡಿ ಸಿ ಸರ್ ರೆಗ್ಯುಲರ್ ಯೂಸ್ ಟು ಗೋ ಅಂಡ್ ಸಿ ಅದು ಕ್ಲೀನ್ ಆಗಿದ್ಯಾ, ಹೇಗಿದೆ, ಲೆನಿನ್ಸ್ ಚೇಂಜ್ ಮಾಡ್ತಾ ಇದ್ದಾರಾ, ಆ ಲೆಕ್ಕಕ್ಕೆ ಮಾಡ್ತಾ ಇದ್ದಾರೆ. ಓಕೆ. ಇನ್ನು ನಂಜನಗೂಡಿನಲ್ಲಿ ನೀವು ಹೇಳಿದ ಹಾಗೆ ಜುಬ್ಲಿಯಂಟ್ ದೊಡ್ಡ ತಲೆನೋವು ತಂದಿಟ್ಟಿತ್ತು, ಆದರೆ ಅಷ್ಟು ಕೇಸ್ಗಳು ಹೆಚ್ಚಾಗ್ತಾ ಇವೆ, ಅಲ್ಲಿ ದಿನೇ ದಿನೇ ಜಾಸ್ತಿ ಆಗ್ತಿದೆ. ಅದು ನೀವು ಡೈರೆಕ್ಟ್ ಅಲ್ಲೇ ಹೋಗ್ತಾ ಇದ್ರಿ, ಫ್ಯಾಕ್ಟ್ರಿ ಹತ್ರ ಹೋಗ್ತಿದ್ರಿ, ನಿಮಗೆ ಯಾವುದೇ ಆತಂಕ ಆಗ್ತಿರ್ಲಿಲ್ವಾ ಸರ್? ಯಾಕಂದ್ರೆ ನೀವು ಕೂಡ ಮನುಷ್ಯರೇ. ಸೊ ಹೇಗಾದ್ರೂ ಸೋಂಕು ನನಗೂ ಹರಡಬಹುದೇನೋ ಒಂದು ಸಣ್ಣ ಆತಂಕ ಇರಲಿಲ್ವಾ ನಿಮಗೆ? ಅಲ್ಲ, ಇತ್ತು. ದಟ್ ಇಸ್ ದೇರ್ ಆಲ್ವೇಸ್, ಇಟ್ ಇಸ್ ಪಾರ್ಟ್ ಆಫ್ ದಿ ಜಾಬ್ ಅಂಡ್ ಯು ಹ್ಯಾವ್ ಟು ಟೇಕ್ ದಟ್ ಮಚ್ ರಿಸ್ಕ್. ಅದಂತೂ ಇತ್ತು, ಬಟ್ ಇಟ್ ಇಸ್ ಫೈನ್. ಒಂದ್ಸ ವೇಳೆ ಬಂದ್ರೆ ನಾವು ಯಾವಾಗ್ಲೂ ರೆಗ್ಯುಲರ್ ಆಗಿ ಮಾತಾಡೋರು, ನಾನು ಡಿ ಸಿ ಸರ್. ಯಾಕಂದ್ರೆ ನೀವು ಮನಸ್ಸು ಮಾಡಿದ್ರೆ ಎಲ್ಲ ಕೆಳ ಹಂತದ ಅಧಿಕಾರಿಗಳನ್ನ ಕಳಿಸ್ಬಿಟ್ಟು ಸುಮ್ಮನೆ ಇರಬಹುದಿತ್ತು, ಆದ್ರೆ ಆ ಕೆಲಸ ನೀವು ಮಾಡ್ಲಿಲ್ಲ. ಇಲ್ಲ, ದಟ್ ಸಿ ಈವನ್ ಲೋ ಕೆಳಗೆ ಕೆಲಸ ಮಾಡೋ ಆಫೀಸರ್ಸ್ ಕೂಡ ಅದೇ ಆಲ್ವೇಸ್ ವಾಂಟ್ ದ ಪರ್ಸನ್ ಟು ವರ್ಕ್ ವಿತ್ ದೆಮ್. ಸೊ ವೆನ್ ಯು ಗೋ ಅಹೆಡ್, ಅವರು ಕೂಡ ಧೈರ್ಯವಾಗಿ ಬರ್ತಾರೆ. ಬಿಕಾಸ್ ಕೆಲವು ಸಿಬ್ಬಂದಿಗೆ ಇನಿಷಿಯಲಿ ಸಮ್ ಇದು ಇರುತ್ತೆ, ಏನಂದ್ರೆ ನಮಗ್ ಬಂದ್ಬಿಟ್ರೆ ಹೇಗೆ ಅಂತ ಕೆಲವು ಸಿಬ್ಬಂದಿ ಕೂಡ ವ್ಯಕ್ತಪಡಿಸ್ತಾ ಇದ್ರು, ಸರ್ ಹೇಗೆ ಸರ್ ಅಂತೆಲ್ಲ. ದೆನ್ ವಿ ಸೆಡ್, ನಾವು ಇದೀವಪ್ಪ, ಬನ್ನಿ ಹೋಗೋಣ, ಏನಾದ್ರೂ ಬಂದ್ರೆ ವಿ ಆರ್ ಆಲ್ ದೇರ್. ನಿಜ, ಆರಂಭದಲ್ಲಿ ಇಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಮೀಟಿಂಗ್ ಆದಂತಹ ಸಂದರ್ಭದಲ್ಲಿ, ಅಲ್ಲ ಜಿಲ್ಲಾ ಪಂಚಾಯತ್ನಲ್ಲಿ ಮೀಟಿಂಗ್ ಆದಂತಹ ಸಂದರ್ಭದಲ್ಲಿ ಸಚಿವರು ಮೀಟಿಂಗ್ ಮಾಡ್ಬೇಕಾದ್ರೆ ನಂಜನಗೂಡ್ಗೆ ಹೋಗೋದಕ್ಕೆ ಆಫೀಸರ್ಸ್ ಹೆದರ್ತಾ ಇದ್ದಾರೆ, ಸುಮಾರು ಜನ ಪೊಲೀಸರು ಅಲ್ಲಿಗೆ ನಾವು ಬರೋದಿಲ್ಲ ಅಂತ ಹೇಳ್ತಿದ್ದಾರೆ ಅಂತ. ನಿಜ. ಬಟ್ ದೆನ್ ಲೇಟರ್ ದೇ ಆಲ್ ಸೆಡ್ ಓಕೆ, ಯಾಕಂದ್ರೆ ಅಂಡ್ ದೇ ಸಾ ಸಮ್ ಕೇಸಸ್ ಇನ್ ಅದರ್ ಡಿಸ್ಟ್ರಿಕ್ಟ್ಸ್. ಏನಾಗಿತ್ತು, ಕೆಲವು ಪೊಲೀಸ್ ಕಾನ್ಸ್ಟೇಬಲ್ಸ್ ಬಂದಿದೆ ಅನ್ನೋದು ನೋಡಿದಾಗ ಅವ್ರಿಗೆ ಇನ್ನೂ ಭಯ ಶುರು ಆಯ್ತು. ಅಯ್ಯೋ ಹಿಂಗ್ ಬರ್ತಿದೆ, ನಮ್ಮಲ್ಲಿ ಇಷ್ಟು ಜಾಸ್ತಿ ಕೇಸ್ ಇದೆ, ಅಲ್ಲೆಲ್ಲ 1-2 ಕೇಸ್ ಇದೆ, ಇಲ್ಲಿ ನಮ್ಗೆ 80-90 ಕೇಸ್ಗಳಿತ್ತು. ಸೊ ದೇ ವೇರ್ ಲಿಟಲ್ ವೆರಿ ಫ್ಯೂ. ಬಟ್ ಅವರು ಕೂಡ ಆಮೇಲೆ ಏನಾಯ್ತು, ದೇ ಆರ್ ಲೈಕ್, ಓ ಸರಿ ಸರ್, ಪರವಾಗಿಲ್ಲ, ನಾವು ಬರ್ತೀವಿ, ಮಾಡ್ತೀವಿ. ಒಂದ್ 4 ಜನ ಮುಂದೆ ಹೋದಾಗ 5ನೇ ಅವರು ಆಟೋಮೆಟಿಕ್ ಆಗಿ ಬಂದು ಜಾಯ್ನ್ ಆಗ್ತಾ ಇದ್ರು. ಸೊ ಆ ಟೈಪ್ ಇತ್ತು. ನಮಗೂ ಸ್ವಲ್ಪ ಆತಂಕ ಅನ್ನೋದು ಎಲ್ಲಾರ್ಗೂ ಇದ್ದೇ ಇರುತ್ತೆ, ಸ್ವಲ್ಪ ನಮಗ್ ಬಂದ್ರೆ ಹೇಗೆ ಅಂತ. ಬಟ್ ಅಟ್ ದ ಸೇಮ್ ಟೈಮ್ ವಿ ಆರ್ ಲೈಕ್, ಓಕೆ ಅಪ್ಪ ಬಂದ್ರೆ ಮತ್ತೆ ಏನ್ ಮಾಡಕ್ಕಾಗಲ್ಲ, ಕ್ವಾರಂಟೈನ್ ಆಗೋಣ. ಜನರ ಕೆಲಸ ಇದು. ಬೈ ಚಾನ್ಸ್ ಪಾಸಿಟಿವ್ ಬಂದ್ರೆ ನಾವು ಕ್ವಾರಂಟೈನ್ ಆಗೋಣ ಅಂಡ್ ಮಾತಾಡ್ತಿದ್ವಿ ರೆಗ್ಯುಲರ್ ಆಗಿ. ಡಿ ಸಿ ಸರ್ ಅದೇ ಹೇಳಿದ್ರು, ನಾನಂತೂ ಒಂದು ರೂಮ್ ಐಡೆಂಟಿಫೈ ಮಾಡಿ ಇಟ್ಕೊಂಡಿದ್ದೀನಿ, ಬಂದ್ರೆ ನಾನು ಅಲ್ಲೋ ಕ್ವಾರಂಟೈನ್ ಆಗ್ತೀನಿ. ಸೊ ಆ ತರನು ಇತ್ತು. ಜಿಲ್ಲಾಧಿಕಾರಿಗಳಿಗೆ, ನಿಮಗೆ ಎಲ್ರಿಗೂ ಕೂಡ ಒಂದು ಆತಂಕ, ಭಯ ಅನ್ನೋದು ಇದ್ದೇ ಇರುತ್ತೆ. ಓಕೆ. ಇನ್ನು ಕೆಳ ಹಂತದ ಅಧಿಕಾರಿಗಳು, ಪೊಲೀಸ್ ಸಿಬ್ಬಂದಿ ಬಗ್ಗೆ ನೀವು ಮಾತನಾಡ್ತಿದ್ರಿ ಸರ್. ನಾವು ಮೊದಲೇ ಹೇಳಿದಾಗೆ ಮಾತಾಡಿದಾಗೆ ಇದು ಹೊಸದು ಎಲ್ರಿಗೂ ಕೂಡ, ಯಾಕಂದ್ರೆ ಬೇರೆ ಇಷ್ಟು ದಿನದ ಪೊಲೀಸ್ ವೃತ್ತಿಯೇ ಬೇರೆ, ಈ ಕೊರೋನಾ ಸಂದರ್ಭದಲ್ಲಿ ಕೆಲಸ ಮಾಡೋ ರೀತಿನೇ ಬೇರೆ. ಈ ಸಂದರ್ಭದಲ್ಲಿ ನಿಮ್ಮ ಪೊಲೀಸ್ ಸಿಬ್ಬಂದಿಗೆ ಒಂದು ಆತ್ಮವಿಶ್ವಾಸ ತುಂಬೋ ಕೆಲಸ ಆಗಬೇಕಾಗುತ್ತೆ, ಜೊತೆಗೆ ಮಾನಸಿಕವಾಗಿ ಅವ್ರನ್ನು ಕೂಡ ತಯಾರು ಮಾಡಬೇಕಾಗಿತ್ತು. ಆರಂಭದಲ್ಲಿ ಇಷ್ಟು ಕೇಸ್ಗಳು ಹೆಚ್ಚಾಗ್ತಾ ಇದ್ದಂತಹ ಸಂದರ್ಭದಲ್ಲಿ ಅವಾಗ ನೀವು ಯಾವ ರೀತಿ ಬೂಸ್ಟಪ್ ಮಾಡ್ತಾ ಇದ್ರಿ ನಿಮ್ಮ ಸಿಬ್ಬಂದಿಗೆ? ನೋ, ಅಗೇನ್ ಆಸ್ ಐ ಸೆಡ್, ಸಿ ನಾನು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಇಲ್ಲಿ ಪ್ರತಿಯೊಬ್ರು ದೇ ವರ್ ಪ್ಲೇಯಿಂಗ್ ದೇರ್ ರೋಲ್. ರೈಟ್ ಫ್ರಮ್ ಒಬ್ಬರು PSI, CPI, DSP, ಅಡಿಷನಲ್ SP ಎಲ್ಲರೂ ಕೂಡ ಅವ್ರಿಗೆ ಹೋಗ್ತಾ ಇದ್ರು, ಎಲ್ಲಾರನ್ನು ಮಾತಾಡಿಸ್ತಿದ್ರು. ಇವತ್ತು ಹೇಗಿತ್ತಪ್ಪ ಊಟ, ನೀನ್ ಎಷ್ಟೊತ್ತು ಕೆಲಸ ಮಾಡಿದ್ಯಾ, ನಿನ್ಗೆ ಸ್ವಲ್ಪ ಇಲ್ಲಿ ಆರಾಮ್ ಇದೆಯಾ, ಏನಾದರೂ ಬೇಕಾ, ನಿನ್ಗೆ ಸಫಿಷಿಯಂಟ್ ಸ್ಯಾನಿಟೈಸರ್ಸು, ಗ್ಲೌಸ್ ಎಲ್ಲ ಇದೆಯಾ, ಮಾಸ್ಕ್ ಇದೆಯಾ, PPEಗಳಿದೆಯಾ, ಇನ್ನು ಕೇಳೋದನ್ನ ರೆಗ್ಯುಲರ್ ಆಗಿ ನಡೀತಾ ಇತ್ತು. ವಿ ರೆಗ್ಯುಲರ್ಲಿ ಯೂಸ್ ಟು ಇಂಟ್ರಾಕ್ಟ್. ನಾನು ಕೂಡ ರೆಗ್ಯುಲರ್ ಆಗಿ ಚೆಕ್ ಪೋಸ್ಟ್ಗಳಿಗೆ ಹೋಗ್ತಾ ಇದ್ವಿ, ಚೆಕ್ ಪೋಸ್ಟ್ ಅಲ್ಲಿ ಇರೋರ್ನ ವಿಚಾರ ಮಾಡ್ತಿದ್ವಿ. ಕೆಲವರು ಹೇಳ್ತಾ ಇದ್ರು, ಸರ್ ನಮಗೆ 12 hour ಶಿಫ್ಟ್ ಹಾಕಿದ್ದಾರೆ, ಸ್ವಲ್ಪ ಕಷ್ಟ ಅನ್ಸುತ್ತೆ. ವಿ ಯೂಸ್ ಟು ಚೇಂಜ್ ದೆಮ್ ಟು 8 hour ಶಿಫ್ಟ್. 1-2 ಕಡೆ ವಿ ಯೂಸ್ ಟು ಫೈಂಡ್ ಲಿಟ್ಲ್ ಎಲ್ಡರ್ಲಿ ಪೀಪಲ್, ಎಲ್ಲೋ ಸ್ವಲ್ಪ ವೀಕ್ ಇದ್ದಾರೆ ಇವರು, ಇಂಥವ್ರನ್ನ ಚೇಂಜ್ ಮಾಡೋಣ ಅಂತ ಅಲ್ಲಿ ಚೇಂಜ್ ಮಾಡೋದು. ಸೊ ದ್ಯಾಟ್ ಶೋಡ್ ಪೀಪಲ್ ದಟ್ ಏನು ಪರವಾಗಿಲ್ಲಪ್ಪ, ಅವ್ರು ನೋಡ್ಕೊಳ್ತಾ ಇದ್ದಾರೆ, ಏನು ತೊಂದರೆ ಇಲ್ಲ ಅಂತ. ದೆನ್ ಕೆಲವರು ಮುಂದೆ ಬಂದು ಆ ಟ್ಯಾಬ್ಲೆಟ್ಸು ತಗೊಂಡ್ರು. ಎಕ್ಸಿಕ್ಯೂ ಟ್ಯಾಬ್ಲೆಟ್ಸ್ ಏನಿದೆ, ಇಟ್ಸ್ ಆಕ್ಟ್ ಆಸ್ ಅ ಪ್ರೊಫಿಲಾಕ್ಟಿಕ್ ಅಂತ ಹೇಳಿದ್ರು. ಆ ಟ್ಯಾಬ್ಲೆಟ್ ಕೂಡ ಕೆಲವರು, ಸರ್ ನಾವು ತಗೊಂತೀವಿ ಸರ್ ಅಂತೆಲ್ಲ. ಓಕೆ, ಗೋ ಹೆಡ್ ಅಂತ ಹೆಲ್ತ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಟ್ಯಾಬ್ಲೆಟ್ ಕೊಟ್ವಿ. ದೇ ಆಲ್ಸೋ ಟುಕ್, ದಟ್ ಗೇವ್ ಸಮ್ ಕಾನ್ಫಿಡೆನ್ಸ್ ಮೋರ್ ದೆನ್ ಎನಿಥಿಂಗ್. ದಟ್ಸ್ ಅ ಕೈಂಡ್ ಆಫ್ ಅ ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೆಜರ್. ಅದು ಕೂಡ ಮಾಡಿದ್ರು. ಇದ್ರ ಜೊತೆಗೆ ವಿ ರೆಗ್ಯುಲರ್ಲಿ ಯೂಸ್ ಟು ಇಂಟ್ರಾಕ್ಟ್ ಫಾರ್ ಎವ್ರಿಥಿಂಗ್. ನಾವೊಂದು 3-4 ದಿವಸಕ್ಕೆ ಒಂದ್ಸಲ ಝೂಮ್ ಕಾಲ್ ಮಾಡೋದು, ಅವ್ರ ಜೊತೆ ಎಲ್ಲ ಮಾತಾಡೋದು. ದಟ್ ಗೇವ್ ದೆಮ್ ಅ ಲಾಟ್ ಆಫ್ ಕಾನ್ಫಿಡೆನ್ಸ್, ಲೈಕ್ ಏನು ತೊಂದರೆ ಇಲ್ಲ ಅಂತ. ಅದ್ರ ಜೊತೆಗೆ ಸರ್, ಜುಬ್ಲಿಂಟ್ ವಿಚಾರದಲ್ಲಿ ಪೇಷಂಟ್ ನಂಬರ್ 52 ಫಸ್ಟ್ ಕೇಸ್ ಏನಿದೆ, ಅವ್ರಿಗೆ ಹೇಗೆ ಸೋಂಕು ಬಂತು ಅನ್ನೋದು ಇಲ್ಲಿ ತನಕ ಗೊತ್ತಾಗೇ ಇಲ್ಲ. ಸೊ ನಿಮ್ಮ ಪ್ರಕಾರ, ನಿಮ್ಮ ಪಾಯಿಂಟ್ ಆಫ್ ವ್ಯೂ ಇಂದ ಏನು ಹೇಳ್ತೀರಿ, ಏನಾಗಿರಬಹುದು ಅಂತ ಹೇಳ್ತೀರಿ? See, in this circumstance, I would like to tell one thing. Though it is like health department and ನಾವು health department ಗೆ ಒಂದು ಸಪೋರ್ಟ್ ಕೊಡ್ತಾ ಇದ್ವಿ ಇದನ್ನೆಲ್ಲ ಟ್ರೇಸ್ ಮಾಡೋದ್ರಲ್ಲಿ. That being said, ನಮ್ಮ ಈ ಜುಬಿಲಿಯಂಟ್ ಬಿಟ್ರೆ ನಮ್ಮ ರಾಜ್ಯದಲ್ಲಾಗ್ಲಿ, ನಮ್ಮ ದೇಶದಲ್ಲಿ ಇಲ್ಲ ಬೇರೆ ದೇಶಗಳಲ್ಲಿ ಕೂಡ
ಸೋರ್ಸ್ ಟ್ರೇಸಿಂಗ್ ಏನಿದೆ ಎಲ್ಲೂ ಕೂಡ ಆ ಥರ ಮಾಡ್ಲಿಕ್ಕೆ ಬರೋದಿಲ್ಲ. ವೈ ಡು ಯು ಥಿಂಕ್ ಇನ್ ಕಂಟ್ರೀಸ್ ಲೈಕ್ ಜಪಾನ್ ಆರ್ ಸಿಂಗಪೂರ್ ಆರ್ ಬೇರೆ ಕಂಟ್ರೀಸ್ ಅಲ್ಲಿ ಕೂಡ ಸೋರ್ಸ್ ಟ್ರೇಸ್ ಮಾಡೋಕ್ಕಾಗಲಿಲ್ಲ. ಯಾಕೆ ಮಾಡೋಕ್ಕಾಗಲಿಲ್ಲ ಅಂದ್ರೆ ವೈರಸ್ ಡಸಂಟ್ ಲೀವ್ ಸರ್ಟನ್ ಕೈಂಡ್ ಆಫ್ ಟ್ರೇಸಸ್ ವೇರ್ ನಾವು ಹೋಗಿ ಇವರಿಂದಾನೇ ಬಂತು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಲೈಕ್ ಹೌ ನಾವು ಒಂದು ಕ್ರೈಮ್ಗೆ ಹೋದ್ರೆ ಫಿಂಗರ್ ಪ್ರಿಂಟ್ ನೋಡ್ಬಿಟ್ಟು ಇವನ್ ಫಿಂಗರ್ ಪ್ರಿಂಟ್ ಇದೆ ಇವನಿಂದಾನೇ ಇವನೇ ಮಾಡಿರೋದು ಅಂತ ಹೇಳಿ ಹೆಂಗೆ ಹೇಳ್ತೀವಿ ಆ ಥರ ಹೇಳಲಿಕ್ಕೆ ಇದರಲ್ಲಿ ಬರಲ್ಲ. ಒಂದು ಫಸ್ಟ್ ಥಿಂಗ್, ಸೋರ್ಸ್ ಅಷ್ಟು ಈಸಿ ಅಲ್ಲ ಕಂಡುಹಿಡಿಯೋದು. ಸೆಕೆಂಡ್ಲಿ, ನಾವು ನೋಡಬೇಕಾಗಿರೋದು ಸೋರ್ಸ್ ಯಾಕೆ ಬೇಕು, ಸೋರ್ಸ್ ಯಾಕೆ ಟ್ರೇಸ್ ಮಾಡಬೇಕು. ಸೋರ್ಸ್ ಟ್ರೇಸ್ ಮಾಡೋದು ಇಟ್ ಇಸ್ ಪ್ಯೂರ್ಲಿ ಟು ಎನ್ಶ್ಯೂರ್ ದಟ್ ಅವರಿಂದ ಬೇರೆಯವ್ರಿಗೆ ಹರಡಬಾರ್ದು ಅನ್ನೋ ವಿಷಯಕ್ಕೆ ಬಿಟ್ಟರೆ ಇಟ್ ಇಸ್ ನಾಟ್ ಫಾರ್ ಅದರ್ ರೀಸನ್ಸ್, ಇಟ್ ಇಸ್ ನಾಟ್ ಅ ಕ್ರೈಮ್. ಈಗ ಫಾರ್ ಎಕ್ಸಾಂಪಲ್ ನಾನು ಸೋರ್ಸ್ ಅಂತ ಇಟ್ಕೊಳ್ಳಿ, ಆರ್ ಲೆಟ್ಸ್ ಎ ಮಿಸ್ಟರ್ ಎಕ್ಸ್ ವಾಸ್ ಅ ಸೋರ್ಸ್, ಅವರಿಂದ ಬೇರೆಯವ್ರಿಗೆ ಹರಡ್ತು ಅಂತ ಹೇಳಿದ್ರೆ ಅವ್ರನ್ನೇನು ಮಾಡ್ತೀರಾ ನೀವು? ಅವನ್ನೇನು ಜೈಲ್ಗೆ ಹಾಕಕ್ಕಾಗಲ್ಲ, ಅದು ಯಾರಿಗಾದ್ರೂ ಬಂದಿರ್ಬೋದು, ಎಲ್ಲಿಂದಾದ್ರೂ ಬಂದಿರ್ಬೋದು. ಅಷ್ಟೇ, ತಡೆಗಟ್ಟೋದಕ್ಕೆ ಹೆಲ್ಪ್ ಆಗುತ್ತೆ ಬಿಟ್ರೆ ಯು ವಿಲ್ ನಾಟ್ ಬಿ ಏಬಲ್ ಟು ಟೇಕ್ ಎನಿ ಲೀಗಲ್ ಆಕ್ಷನ್ ಅಗೇನ್ಸ್ಟ್ ಇಟ್. ಬಟ್ ನೀವು ತಡೆಗಟ್ಟಲಿಕ್ಕೆ ಆಲ್ರೆಡಿ ಈಗ ನಾವು ಬರೀ 30 ಜನನ ಕ್ವಾರಂಟೈನ್ ಮಾಡಿದ್ರೆ ಫ್ಯಾಕ್ಟ್ರಿಯಲ್ಲಿ ವಿ ಕ್ಯಾನ್ ಸೇ ದಟ್ ಸೋರ್ಸ್ ಕಂಡುಹಿಡಿಬೇಕು, ಯಾಕಂದ್ರೆ ಉಳಿದವರು ಯಾರಾದ್ರೂ ಇದ್ರೆ ಅಲ್ಲಿಂದ ಸ್ಪ್ರೆಡ್ ಆಗುತ್ತೆ ಅಂತ. ನಾವು ಎಲ್ಲ ಫ್ಯಾಕ್ಟ್ರಿ 1552 ಎಂಪ್ಲಾಯೀಸ್ ವೇರ್ ದೇರ್ ಇನ್ ಜುಬ್ಲಿಯಂಟ್ ಫ್ಯಾಕ್ಟ್ರಿ, ಆಲ್ ಆಫ್ ದೆಮ್ ವೇರ್ ಕ್ವಾರಂಟೈನ್. ಎಲ್ಲಿಂದ ಬಂದಿದ್ರು ಕೂಡ ಅಷ್ಟು ಜನ ಕ್ವಾರಂಟೈನ್ ಆಗಿದ್ದಾರೆ, ಅಷ್ಟು ಜನಕ್ಕೆ ಮಾಡ್ತಾ ಇದ್ವಿ. ಸೊ ಸೋರ್ಸ್ ಇಂದ ಜಾಸ್ತಿ ಉಪಯೋಗ ಏನಿರಲ್ಲ. ಇವತ್ತಿಗೂ ನಾವು ಸೋರ್ಸ್ ಏನಾದ್ರು ಟ್ರೇಸ್ ಮಾಡಿದ್ರೆ ಉಪಯೋಗ ಏನ್ ಜಾಸ್ತಿ ಇರಲ್ಲ, ಯಾಕಂದ್ರೆ ಅಷ್ಟು ಜನ ಕ್ವಾರಂಟೈನ್ ಆಗ್ಬಿಟ್ಟಿತ್ತು. ಸೊ ದ ಮೋರ್ ಇಂಪಾರ್ಟೆಂಟ್ ಪಾರ್ಟ್ ವಾಸ್ ಟು ಕಂಟೈನ್ ಇಟ್, ನಾಟ್ ಫೈಂಡಿಂಗ್ ದ ಸೋರ್ಸ್. ಮತ್ತಷ್ಟು ಮಾತನಾಡ್ತೀನಿ ಸರ್ ಇನ್ನಷ್ಟು ವಿಚಾರಗಳ ಕುರಿತಂತೆ. ಇನ್ನು ಮೈಸೂರು ಪೊಲೀಸ್ ವರಿಷ್ಠಾಧಿಕಾರಿಯಾಗಿರುವ SP ರಿಷ್ಯಂತ್ ಅವರು ಇಡೀ ಜಿಲ್ಲೆಯ ಭದ್ರತಾ ವ್ಯವಸ್ಥೆಯನ್ನ ಜೊತೆಗೆ ಕೊರೋನಾ ತಡೆಗಟ್ಟುವಂತಹ ನಿಟ್ಟಿನಲ್ಲಿ ಹೋರಾಟ ಮಾಡುವಂತಹ ನಿಟ್ಟಿನಲ್ಲಿ ಅವರು ಗಮನ ಹರಿಸಿದ್ರೆ, ಅವ್ರ ಮಗಳು ಕೂಡ ಹಿಂದೆ ಬಿದ್ದಿರಲಿಲ್ಲ. ಜನಸಾಮಾನ್ಯರಿಗೆ ಜಾಗೃತಿ ಮೂಡಿಸುವಂತಹ ಕೆಲಸವನ್ನ ಆಕೆ ಕೂಡ ಮಾಡಿರುವಂತದ್ದು. ಆ ಕ್ಲಿಪ್ಪಿಂಗ್ ನೋಡ್ತಾ ಈಗ ಚಿಕ್ಕದೊಂದು ಬ್ರೇಕ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ತ್ರಿಶತಿ ಆರ್. ಕೊರೋನಾನಿಂದ ಎಲ್ಲರೂ ಭಯ ಪಡ್ತಾ ಇದ್ದೀರಾ, ಭಯ ಪಡಬೇಡಿ. ನಾವೆಲ್ಲರೂ ಪೊಲೀಸ್ ಅಧಿಕಾರಿಗಳು ಹೇಳಿದಂತೆ ಮನೆಯಲ್ಲೇ ಇದ್ದು ಕೊರೋನಾನ ಓಡಿಸೋಣ. ನಮಗಾಗಿ ಹಗಲು ರಾತ್ರಿ ಅಂತ ನೋಡದೆ ಪೊಲೀಸ್ ಅಧಿಕಾರಿಗಳು ಡಾಕ್ಟರ್ ಎಲ್ಲರೂ ಕಷ್ಟಪಡ್ತಾ ಇದ್ದಾರೆ. ನಾವೆಲ್ಲರೂ ಮನೆಯಲ್ಲೇ ಇದ್ದು ಕೊರೋನಾನ ಓಡಿಸೋಣ. ಇರ್ತೀರಲ್ವಾ? ಇರಬೇಕು. ಇವಾಗ ನೀವೇನಾದ್ರೂ ಅಲ್ಲೆಲ್ಲ ಬಂದ್ರೆ ಕೊರೋನಾ ಬರಲ್ವಾ? ಇರಬೇಕು ಮನೆಯಲ್ಲೇ. ನಾನು ಇದ್ದೀನಲ್ವಾ, ಇವಾಗ ನೀವು ಇರ್ತೀರಲ್ವಾ? ಇರಬೇಕು. ನಾವೆಲ್ಲರೂ ಮನೆಯಲ್ಲೇ ಇದ್ದು ಅವರಿಗೆ ಗೌರವಿಸೋಣ. ಧನ್ಯವಾದಗಳು. ಕೊರೋನಾ ವಾರಿಯರ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಮೈಸೂರು ಜಿಲ್ಲೆಯನ್ನ ಕೊರೋನಾ ಮುಕ್ತ ಮಾಡಿದ ಮಹಾನುಭಾವರಲ್ಲಿ ಒಬ್ಬರಾದಂತಹ ಮೈಸೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ SP ರಿಷ್ಯಂತ್ ಅವ್ರ ಜೊತೆ ನಾನು ಮಾತನಾಡ್ತಾ ಇದ್ದೆ. ಸರ್, ನೀವು ಹಲವು ವಿಚಾರಗಳ ಬಗ್ಗೆ ಹೇಳಿದ್ರಿ. ಆಸ್ ಆಫ್ ನೌ ಮೈಸೂರು ಜಿಲ್ಲೆ ಹೇಗಿದೆ ಕೊರೋನಾ ವಿಚಾರದಲ್ಲಿ? ನಾವು ಇಟ್ ಇಸ್ ಡೆಫಿನೆಟ್ಲಿ, ನೀವು ನಿಮಗೆ ಗೊತ್ತಿದ್ದಂಗೆ ಸ್ಟ್ಯಾಟಿಸ್ಟಿಕ್ ಆಗಿ ನೋಡಿದ್ರೇನೆ ನೀವು 90 ಕೇಸಸ್ ಇಂದ ಈಗ 4ಗೆ ಬಂದಿದೆ. ಆ್ಯಂಡ್ ಗೌರ್ಮೆಂಟ್ ಆಲ್ಸೋ ಹ್ಯಾಡ್ ಟು ರಿಲ್ಯಾಕ್ಸ್ ಸರ್ಟನ್ ಥಿಂಗ್ಸ್. ಈಗ ಸ್ವಲ್ಪ ಕಮ್ಮಿ ಮಾಡಲೇಬೇಕಿಲ್ಲದಿದ್ರೆ ಜನನ ಕೆಲಸ ಮಾಡೋಕ್ಕೆ ಬಿಡದೇ ಇದ್ರೆ ವೇ ವಿಲ್ ದೇ ಅರ್ನ್ ಇಟ್ ಫ್ರಮ್. ಸೊ ದೇ ಹ್ಯಾವ್ ರಿಲ್ಯಾಕ್ಸ್ಡ್ ಆ್ಯಂಡ್ ಪೀಪಲ್ ಆರ್ ಔಟ್, ಬಟ್ ದೇ ಆರ್ ತುಂಬ ರೆಸ್ಪಾನ್ಸಿಬಲ್ ಆಗಿ ಬಿಹೇವ್ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ. ಯಾರು ತುಂಬ ಕ್ಯಾಶುಯಲ್ ಆಗಿ ತಗೊಳ್ಳೋದು ಅದು ಮಾಡ್ತಾ ಇಲ್ಲ, ಎಕ್ಸೆಪ್ಟ್ ಅ ಫ್ಯೂ. ಸೊ ವಾಟ್ ವಿ ವುಡ್ ಲೈಕ್ ಟು ರಿಕ್ವೆಸ್ಟ್ ಇಸ್ ದಟ್ ಆ ಇರೋ ಕೆಲವರು ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳಿ. ಯಾವುದೇ ಕಾರಣಕ್ಕೆ ಜನ ಸೇರೋದು, ಒಬ್ಬರಿಂದ ಒಬ್ರಿಗೆ ಹರಡದೆ ನೋಡ್ಕೊಳ್ಳೋದ್ರಿಂದ ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂತ ಒಂದು. ಎರಡನೇದು, ಈಗ ಏನು ರೂಲ್ಸ್ ಇದೆ ಅದನ್ನ 100% ಫಾಲೋ ಮಾಡಬೇಕು. ಹಾಗೆ ಮಾಡಿದ್ರೆ ವಿಲ್ ಬಿ ಫೈನ್. ಸಿಚುವೇಶನ್ ಈಸ್ ಗುಡ್ ಆ್ಯಂಡ್ ಇಟ್ ವಿಲ್ ಬಿ ಗುಡ್ ಇಫ್ ವಿ ಕಂಟಿನ್ಯೂ ಟು ಟೇಕ್ ಇಟ್ ಸೀರಿಯಸ್ಲಿ. ಬಟ್ ಆಚೆಯಿಂದ ಈಗ ಸಾಕಷ್ಟು ಜನ ಒಳಗೆ ಬರ್ತಾರೆ, ದಟ್ ಈಸ್ ಇನ್ನೆವಿಟಬಲ್. ಯಾಕಂದ್ರೆ ಅವರೆಲ್ಲ ಮೈಸೂರಿನವರೇ. ಈಗ ಅರೌಂಡ್ 2500 to 3000 ಪೀಪಲ್ ಅಪ್ಲಿಕೇಶನ್ಸ್ ಹಾಕಿದ್ದಾರೆ ಮೈಸೂರಿಗೆ ಬರಲಿಕ್ಕೆ ಅಂತ, ವಿಚ್ ಆರ್ ಗೆಟಿಂಗ್ ಕ್ಲಿಯರ್ಡ್ ರೈಟ್ ನೌ. ಅಷ್ಟು ಜನ ಬಂದಾಗ ಒಂದಷ್ಟು ಜನ ಡೆಫಿನೆಟ್ಲಿ ಅವ್ರಿಗೆ ಗೊತ್ತಿಲ್ಲದೆ ಕ್ಯಾರಿಯರ್ಸ್ ಇರ್ಬೋದು. ಯು ನೆವರ್ ನೋ, ಬಿಕಾಸ್ ತುಂಬಾ ಜನ ಎಸಿಂಪ್ಟಮ್ಯಾಟಿಕ್ ಆಗಿರ್ತಾರೆ. ಅಲ್ಲ, ಇಷ್ಟು ದಿನ ಇದ್ದ ಸವಾಲು ಒಂದ್ ರೀತಿಯದ್ದು, ಇನ್ ಮುಂದೆ ಬೇರೆ ರೀತಿಯಾದಂತಹ ಸವಾಲನ್ನ ನೀವು ಎದುರಿಸಬೇಕಾಗುತ್ತೆ. ಯಾಕಂದ್ರೆ ಹೊರಗಡೆಯಿಂದ ಜನ ಬರ್ತಾ ಇದ್ದಾರೆ, ಲಾಕ್ ಡೌನ್ ಸಡಿಲಿಕೆ ಆಗದೆ ಜನ ಓಡಾಡ್ತಾ ಇದ್ದಾರೆ.
ಸೊ ಈಗ ಇಷ್ಟು ದಿನ ಏನು ಸಿಚುವೇಶನ್ ಇತ್ತು ಅದು ಆಲ್ಮೋಸ್ಟ್ ಈಗ ಎಂಡಿಗೆ ಬಂದಿದೆ. ಈಗ 4 ಕೇಸ್ ಏನಿದೆ ದಟ್ ವಿಲ್ ಗೆಟ್ ಓವರ್ ಇನ್ ದ ನೆಕ್ಸ್ಟ್ 2 or 3 days ಮುಗಿದೋಗುತ್ತೆ. ಆ 4 ಪಾಸಿಟಿವ್ ಏನು ಉಳ್ಕೊಂಡಿದೆ ಅದಂತೂ ಮುಗಿದೋಗುತ್ತೆ, 0ಗೆ ಬರುತ್ತೆ. ಬಟ್ ಆಫ್ಟರ್ ದಟ್ ಅಗೇನ್ ಆಚೆಯಿಂದ ಬಂದವ್ರನ್ನಲ್ಲಿ ಎಸಿಂಪ್ಟಮ್ಯಾಟಿಕ್ ಅವ್ರನ್ನೆಲ್ಲ ನಾವು ಟೆಸ್ಟ್ ಮಾಡ್ತಾ ಇದ್ದಾಗ ಒಂದು 4-5 ಕೇಸ್ ಬರೋ ಚಾನ್ಸಸ್ ಇದೆ, ಸಾಧ್ಯತೆ ಡೆಫಿನೆಟ್ಲಿ ಇದೆ. ಅಷ್ಟು ಜನ ಒಳಗೆ ಈಗ ಬೇರೆ ರಾಜ್ಯದಿಂದ ನಮ್ಮ ಮೈಸೂರು ಜಿಲ್ಲೆಗೆ ಬರ್ತಾ ಇರುವಂತವ್ರ ಸಂಖ್ಯೆ ಎಷ್ಟಿದೆ? ಎಷ್ಟು ಜನ ಸುಮಾರು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ? ಜೊತೆಗೆ ಬಂದಂತವ್ರಿಗೆ ಯಾವ ರೀತಿ ತಪಾಸಣೆ ಮಾಡಲಾಗ್ತಿದೆ ಸರ್? ಈಗ ಅಂದಾಜಾಗ ಒಂದು 2,500 ಜನ ಅಪ್ಲಿಕೇಶನ್ ಹಾಕೊಂಡಿದ್ದಾರೆ. ಅದರಲ್ಲಿ ಮೈಸೂರಿನ ಅಂದ್ರೆ ಮೈಸೂರು ಜಿಲ್ಲೆಯವರು? ಹೌದು, ಮೈಸೂರು ಜಿಲ್ಲೆಯವರು ಮೈಸೂರಿಗೆ ಬರಬೇಕು ಅನ್ನೋ. ಸೊ ಇವರು ಬೇರೆ ಬೇರೆ ಜಿಲ್ಲೆಗಳಿಂದ ಮ್ಯಾಕ್ಸಿಮಮ್ ಕೇರಳ, ತಮಿಳುನಾಡು, ಮಹಾರಾಷ್ಟ್ರ, ಒಂದಷ್ಟು ಜನ ಆಂಧ್ರದವರಿದ್ದಾರೆ, UP, ಬಿಹಾರ್, ರಾಜಸ್ಥಾನ್ ಈ ಕಡೆ ಎಲ್ಲ ಇರೋರು, ಡೆಲ್ಲಿ, ಹಿಂಗೆಲ್ಲ ಸ್ಪ್ರೆಡ್ ಆದವರು ಕೆಲವರು ಇದ್ದಾರೆ. ಮ್ಯಾಕ್ಸಿಮಮ್ ಈ 3 ಸ್ಟೇಟ್ಸ್ ಇವರೆಲ್ಲರೂ ಕೂಡ ಅಪ್ಲಿಕೇಶನ್ ಹಾಕಿದ್ದಾರೆ ಒಳಗೆ ಬರಬೇಕು ಅಂತ ಹೇಳಿ. ಅವರೆಲ್ಲರೂ ಕೂಡ ಬರ್ತಾರೆ. ಅವ್ರದ್ದೆಲ್ಲ ಬಂದಾಗ ನಮ್ಮ ಬಾರ್ಡರ್ನಲ್ಲೇ ಫಸ್ಟ್ ಆಫ್ ಆಲ್ ಅವ್ರದ್ದು ಎಲ್ಲ ಕೂಡ ಸ್ಕ್ರೀನಿಂಗ್ ಆಗುತ್ತೆ, ಬಾಡಿ ಟೆಂಪರೇಚರ್ ಎಲ್ಲ, ILI ಸಿಂಪ್ಟಮ್ಸ್ ಯಾರಿಗಾದ್ರೂ ಇದೆಯಾ ಅಂತ ಒಂದು ಪ್ರಫಾರ್ಮನೇ ಇದೆ, ಅದನ್ನ ಫಿಲ್ ಮಾಡಿಸ್ಕೊಂತೀವಿ ಎಲ್ಲರ ಹತ್ರ ಕೂಡ. ಅವ್ರ ಡೀಟೇಲ್ಸ್ ಪ್ರತಿಯೊಂದು ಇರುತ್ತೆ. ಅವ್ರನ್ನೆಲ್ಲರನ್ನೂ ಕೂಡ ಫೆಸಿಲಿಟಿ ಕ್ವಾರಂಟೈನ್ಗೆ ಶಿಫ್ಟ್ ಮಾಡ್ತಾರೆ. ಎಲ್ಲರನ್ನೂ ಯಾರೇ ಆಚೆಯಿಂದ ಬಂದರೆ ಕೂಡ ಬೇರೆ ಸ್ಟೇಟ್ಸಿಂದ ಅಷ್ಟು ಜನನ ಫೆಸಿಲಿಟಿ ಕ್ವಾರಂಟೈನ್ ಮಾಡಿ ಅವ್ರ ಡೀಟೇಲ್ಸ್ ಎಲ್ಲ ಇಟ್ಕೊಂಡು ಆಮೇಲೆ ಅವ್ರನ್ನೆಲ್ಲ ಟೆಸ್ಟಿಂಗು ಕೂಡ ಮಾಡುತ್ತಾರೆ. ಆ ಮಾಡಿದಾಗ ಎಸಿಂಪ್ಟಮ್ಯಾಟಿಕ್ ಇರೋರು ಕೆಲವರು ಪಾಸಿಟಿವ್ 4 ಕೇಸ್ಗಳು ಬಂದರೂ ಬರಬಹುದು ಅಂತ ನಿಮ್ಮ ಅಂದಾಜಿನ ಪ್ರಕಾರ? ಬರಬಹುದು. ಓಕೆ. ಇನ್ನು ಮೈಸೂರಿನ ಹೊರಗಿರುವಂಥವ್ರು ಅಂದ್ರೆ ಬೇರೆ ಜಿಲ್ಲೆಯಲ್ಲಿರುವಂಥವ್ರು ಮೈಸೂರಿಗೆ ಬರೋದಕ್ಕೆ ಇರುವಂತಹ ನಿಬಂಧನೆಗಳೇನು ಸರ್ ಸದ್ಯಕ್ಕೆ? ದಟ್ಸ್ ವಾಟ್ ಫಸ್ಟ್ ಥಿಂಗ್ ಇಸ್ ಕ್ವಾರಂಟೈನ್ ಇಸ್ ಕಂಪಲ್ಸರಿ 14 days. ಯಾರೇ ಬಂದರೂ ಕೂಡ ಫೆಸಿಲಿಟಿ ಕ್ವಾರಂಟೈನ್ ಆಗ್ತಾರೆ. ಅದು ಬೇರೆ ಜಿಲ್ಲೆಯಿಂದ ಬರುವಂತವ್ರಿಗೂ ಅಪ್ಲೈ ಆಗುತ್ತೆ? ಬೇರೆ ಜಿಲ್ಲೆಯಿಂದ ಬರೋರು ಹೋಮ್ ಕ್ವಾರಂಟೈನ್ ಆಗ್ತಾರೆ. ಬೇರೆ ಜಿಲ್ಲೆಯಿಂದ ಬಂದ್ರೆ ಅವ್ರು ಹೋಮ್ ಕ್ವಾರಂಟೈನ್ ಆಗ್ತಾರೆ, ಅಲ್ಲೇ ಇರಬೇಕಾಗುತ್ತೆ. ಅವ್ರನ್ನ ರೆಗ್ಯುಲರ್ ಆಗಿ ಚೆಕಿಂಗ್ ಎಲ್ಲ ನಡೆಯುತ್ತೆ. ಮುಂಚೆ ಹೇಗೆ ನಡೀತಾ ಇತ್ತು, 14 ದಿನ ಹೋಗಿ ನಮ್ಮವರು ಚೆಕ್ ಮಾಡ್ಕೊಳ್ಳೋದು ಎಲ್ಲ ಕೂಡ. ಮತ್ತೆ ಅಪ್ಲಿಕೇಶನ್ ಇದೆ, ಅದರಲ್ಲಿ ಎಂಟ್ರಿ ಮಾಡ್ತಾರೆ. ಎಂಟ್ರಿ ಮಾಡಿದ್ರೆ ಅವ್ರಿಗೆ ಜಿಯೋ ಫೆನ್ಸಿಂಗ್ ಅಂತ ಹಾಕ್ತಾರೆ. 30 ಮೀಟರ್ ಆಚೆ ಅವ್ರು ಏನಾದ್ರು ಹೋದ್ರೆ ಚೆಕ್ ಪೋಸ್ಟ್ ಗಳಲ್ಲೇ ಅವ್ರನ್ನ ಟೆಸ್ಟ್ ಮಾಡ್ತಾರೆ. ಅಂದ್ರೆ ಪಾಸ್ ನೋಡಿ ಸ್ಕ್ರೀನಿಂಗ್ ಮಾಡಿ ಈಗ ಯಾರ್ಯಾರು ಒಳಗೆ ಬರ್ತಾ ಇದ್ದಾರೆ ಈ ಪಾಸ್ ಸಿಸ್ಟಮ್ ನಲ್ಲಿ ಸಾಕಷ್ಟು ಜನ ಬರ್ತಾರೆ. ವಿತಿನ್ ನಾನು ಹೇಳ್ತಿರೋದು ವಿತಿನ್ ಕರ್ನಾಟಕ. ಅವ್ರು ಬಂದಾಗ ಅವ್ರದ್ದು ಸ್ಕ್ರೀನಿಂಗ್ ಆಗುತ್ತೆ. ಅವ್ರ ಡೀಟೇಲ್ಸ್ ಎಲ್ಲ ನಮ್ಮ ಹತ್ರ ಆಲ್ರೆಡಿ ಈ ಪಾಸ್ ನಲ್ಲಿ ಎಂಟ್ರಿ ಮಾಡಿರ್ತಾರೆ ಇರುತ್ತೆ. ಅವ್ರನ್ನ ಹೋಮ್ ಕ್ವಾರಂಟೈನ್ ಎಲ್ಲ ಕೂಡ ಆಗುತ್ತೆ. ಅಂದ್ರೆ ಹೋಮ್ ಕ್ವಾರಂಟೈನ್ ಅನ್ನೋದು 17ನೇ ತಾರೀಕಿನ ಒಳಗೆ ಬಂದವರಿಗೆ, ಅಂದ್ರೆ ಈಗಿರುವಂತಹ ನಿಯಮ ಇರುವಂತದ್ದು. ಈಗ ಪ್ರಸ್ತುತ ಇರೋದು ಈ ತರ ಆಗ್ತಾರೆ. ಬೇರೆ ಸ್ಟೇಟ್ಸ್ ಇಂದ ಬರೋರೆಲ್ಲ ಕೂಡ ಫೆಸಿಲಿಟಿ ಕ್ವಾರಂಟೈನ್ ಇರಲೇಬೇಕು 14 ದಿನ ಕಡ್ಡಾಯ ಇರಬೇಕು. ಅವ್ರಿಗೆ 2 ರೀತಿಯಲ್ಲಿದೆ. ಫ್ರೀ ರೂಮ್ಸ್ ಮೊರಾರ್ಜಿ ದೇಸಾಯಿ ಸ್ಕೂಲು ಅಲ್ಲಿ ಇಲ್ಲಿ ಕೂಡ ಅವ್ರನ್ನ ಪುಟ್ ಇಡ್ತಾರೆ. ಎರಡನೇದು ಬೈ ಚಾನ್ಸ್ ಅವ್ರು ಇಲ್ಲ ನಮ್ಗೆ ಒಳ್ಳೆ ರೂಮ್ಸ್ ಬೇಕು ಅಂದ್ರೆ ಹೋಟೆಲ್ ರೂಮ್ಸ್ ಐಡೆಂಟಿಫೈ ಮಾಡಿದ್ದು ಪೇಮೆಂಟ್ ಬೇಸಿಸ್ ಮೇಲೆ ಅವ್ರು ಅಲ್ಲೂ ಉಳ್ಕೋಬಹುದು. ನಾನು ಸ್ವಲ್ಪ ಚೆನ್ನಾಗಿರೋ ರೂಮಲ್ಲಿ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋರು ಯಾರಾದ್ರೂ ಇದ್ರೆ ಅವರು ಅಂತ ರೂಮ್ಸ್ ನಲ್ಲಿ ಉಳ್ಕೊಂತಾರೆ ಆನ್ ಪೇಮೆಂಟ್ ಬೇಸಿಸ್. ಬೋತ್ ಆರ್ ಅವೈಲೇಬಲ್. ದಟ್ ಇಸ್ ಕಂಪಲ್ಸರಿ, ಬಟ್ ಕ್ವಾರಂಟೈನ್ ಇಸ್ ಕಂಪಲ್ಸರಿ 14 ದಿನ. ಇನ್ನು ಪಾಸ್ ವ್ಯವಸ್ಥೆ ಮಾಡಿದಿರಿ, ಈ ಪಾಸ್ ತಗೊಂಡು ಬೇರೆ ಜಿಲ್ಲೆಯಿಂದ ಮೈಸೂರಿಗೆ ಬರುವಂತಹ ಅವಕಾಶ ಇವಾಗಿದೆ. ಬಟ್ ಕೆಲವೊಬ್ಬರಿಗೆ ಪಾಸ್ ರಿಜೆಕ್ಟ್ ಆಗ್ತಾ ಇದೆ. ಯಾವ ಕಾರಣಕ್ಕೆ ರಿಜೆಕ್ಟ್ ಆಗುತ್ತೆ ಸರ್ ಪಾಸ್? ವಿತಿನ್ ಸ್ಟೇಟ್ ಆಸ್ ಆಫ್ ನೌ ಪಾಸ್ ಯಾರಿಗೂ ರಿಜೆಕ್ಟ್ ಆಗಲ್ಲ. ಅಂದ್ರೆ ವಿತಿನ್ ಸ್ಟೇಟ್ ನಾನು ಹೇಳ್ತಿರೋದು ಬೇರೆ ಜಿಲ್ಲೆಯಿಂದ ನಮಗೆ ಬರಬೇಕು ಅಂದ್ರೆ, ಇಲ್ಲ ನಮ್ಮಿಂದ ಬೇರೆ ಕಡೆ ಹೋಗ್ಬೇಕು ಅಂದ್ರೆ. ಯಾಕೆ ರಿಜೆಕ್ಟ್ ಆಗಲ್ಲ ಅಂದ್ರೆ ಇಟ್ಸ್ ಅ ಕಂಪ್ಲೀಟ್ ಸೆಲ್ಫ್ ಜನರೇಟೆಡ್ ಪಾಸ್ ಮೆಕ್ಯಾನಿಸಮ್. ಸೊ ಅದು ನೀವು ಡೀಟೇಲ್ಸ್ ಎಂಟ್ರಿ ಮಾಡಿದ ತಕ್ಷಣ ಡೇಟಾ ಬೇಸ್ ಅಲ್ಲಿ ಆಟೋಮೆಟಿಕ್ಲಿ ಜನರೇಟ್ ಆಗ್ಬಿಡುತ್ತೆ. ಅದನ್ನ ಅವ್ರು ತೋರಿಸ್ಕೊಂಡು ಹೋಗ್ಬೋದು. ನಮ್ಗೆ ಆ ಡೀಟೇಲ್ಸ್ ಏನಕ್ಕೆ ಬೇಕು ಅಂದ್ರೆ ಆ ಡೀಟೇಲ್ಸ್ ಇಟ್ಕೊಂಡು ನಾವು ಎಂಟ್ರಿ ಮಾಡಿ ಅವ್ರು ಎಲ್ಲಿದ್ದಾರೆ ಪ್ರೆಸೆಂಟ್ಲಿ ಅನ್ನೋದು ತಿಳ್ಕೊಂಡು ಅವ್ರನ್ನ ಕ್ವಾರಂಟೈನ್ ಮಾಡ್ಲಿಕ್ಕೆಲ್ಲ ಯೂಸ್ ಮಾಡ್ತೀವಿ. ಬೇರೆ ಸ್ಟೇಟ್ ನಿಂದ ಬರೋರಾದ್ರೆ ಅದಕ್ಕೆ ಇಟ್ ನೀಡ್ಸ್ ಅಪ್ರೂವಲ್. ಅಂದ್ರೆ ಅವರು ಸೇವಾ ಸಿಂಧು ಅಲ್ಲಿ ಅಪ್ಲೈ ಮಾಡ್ತಾರೆ. ಅಪ್ಲೈ ಮಾಡಿದ್ದನ್ನ DC ಆಫೀಸ್ ನಲ್ಲಿ ಕ್ಲಿಯರೆನ್ಸ್ ಮಾಡ್ತಾರೆ. ದಟ್ ಇಸ್ ಬೇಸ್ಡ್ ಆನ್ ಅವರು ನೇಟಿವ್ಸ್ ಫಸ್ಟ್ ಆಫ್ ಆಲ್. ಇಲ್ಲಿ ಅವ್ರ ಮನೆ ಇದೆಯಾ, ಮನೆ ಇದ್ರೆ ದೆನ್ ಇಟ್ ವಿಲ್ ಬಿ ಅಲೌಡ್ ಅಂಡ್ ಪ್ರೊವೈಡೆಡ್ ದೇ ಆರ್ ರೆಡಿ ಫಾರ್ 14 day ಕ್ವಾರಂಟೈನ್. ಕೆಲವರೆಲ್ಲ ಏನಂತಾರೆ ಅಂದ್ರೆ ನಾವು ಅದಕ್ಕೆ ರೆಡಿ ಇಲ್ಲ 14 day ಕ್ವಾರಂಟೈನ್ ಆಗ್ಲಿಕ್ಕೆ, ಅದ್ರ ಬದಲು ಇಲ್ಲೇ ಇರ್ತೀವಿ ಯಾಕಂದ್ರೆ ಅವ್ರು ಆಲ್ರೆಡಿ ಎಲ್ಲಾದ್ರೂ ಇರ್ತಾರಲ್ಲ, ನಾವು ಲೇಟ್ ಆಗೇ ಬರ್ತೀವಿ ಅನ್ನೋರು ಕೆಲವರು ಇದ್ದಾರೆ. ಅದರ್ ದೆನ್ ದಟ್ ಕೆಲವರು ಇಲ್ಲಿ ನೇಟಿವ್ಸ್ ಅಲ್ಲ, ದೇ ಜಸ್ಟ್ ವಾಂಟ್ ಟು ಕಮ್ ಅಂಡ್ ಗೋ ಫಾರ್ ಸಮ್ ಅದರ್ ವರ್ಕ್ ಆರ್ ಸಮಥಿಂಗ್. ಅದನ್ನ ರೈಟ್ ನೌ ಇಟ್ ಇಸ್ ಅವಾಯ್ಡಬಲ್ ಅನ್ನೋದು ಒಂದು ಉದ್ದೇಶ, ಅನ್ಲೆಸ್ ಇಟ್ ಇಸ್ ವೆರಿ ವೆರಿ ಅರ್ಜೆಂಟ್. ಈಗ ಎಮರ್ಜೆನ್ಸಿ ಇದ್ರೆ ಅಂತೂ ಬಿಡ್ತಾ ಇದೀವಿ, ಮೆಡಿಕಲ್ ಎಮರ್ಜೆನ್ಸಿ ಎಲ್ಲ ಹಾಗೆ ಬಂದು ಹೋಗೋದಕ್ಕೆ ಅವಕಾಶ ಇಲ್ಲ. ಸೊ ಅಂತದ್ ಕೆಲವು ಅಪ್ಲಿಕೇಶನ್ಸ್ ರಿಜೆಕ್ಟ್ ಆಗುತ್ತೆ ಲೋಕಲ್ ಅಲ್ಲ ಅನ್ಸಿದ್ರೆ. ಸೊ ಹಾಗೇನೆ ಇಲ್ಲಿ ಬೇರೆ ರಾಜ್ಯದವರು ಕೂಡ ಬಹಳಷ್ಟು ಮಂದಿ ಇದ್ದಾರೆ ಸರ್. ಕೂಲಿ ಕಾರ್ಮಿಕರಿರಬಹುದು ಅಥವಾ ಬೇರೆ ಬೇರೆ ಕಾರಣಗಳಿಗೆ ಮೈಸೂರಿಗೆ ಬಂದಿರ್ತಾರೆ. ಆ ಟೈಮಲ್ಲಿ ಲಾಕ್ ಡೌನ್ ಆಗಿರುತ್ತೆ, ಇಲ್ಲೇ ಲಾಕ್ ಆಗಿರ್ತಾರೆ.
ಅಂಥವರು ಅವರವರ ಊರುಗಳಿಗೆ ಅಥವಾ ಅವರವರ ರಾಜ್ಯಕ್ಕೆ ತೆರಳೋದಕ್ಕೆ ಯಾವ ರೀತಿ ವ್ಯವಸ್ಥೆ ಮಾಡಿದಿರಿ? ನೋಡಿ, ಅಂಥವ್ರು ಬೇರೆ ರಾಜ್ಯಗಳಿಗೆ ಹೋಗ್ಲಿಕ್ಕೆ 10,000 ಅಪ್ಲಿಕೇಶನ್ಸ್ ಇದೆ, 10,000 ಪ್ಲಸ್ ಅಪ್ಲಿಕೇಶನ್ಸ್ ಇದೆ ಪ್ರೆಸೆಂಟ್ಲಿ ಮೈಸೂರಿನಲ್ಲಿ. ಐ ಆಮ್ ಟಾಕಿಂಗ್ ಓನ್ಲಿ ಅಬೌಟ್ ಮೈಸೂರು ಜಿಲ್ಲೆಯಿಂದ ಬೇರೆ ಸ್ಟೇಟ್ ಅಂದ್ರೆ ಬೇರೆ ರಾಜ್ಯಗಳಿಗೆ ಹೋಗ್ಲಿಕ್ಕೆ ಅಪ್ಲಿಕೇಶನ್ ಹಾಕಿರೋ ಒಂದು 10,000 ಜನ ಇದ್ದಾರೆ. ಅವ್ರಿಗೆ ಬೇಸ್ಡ್ ಆನ್ ದಟ್ ಪರ್ಟಿಕ್ಯುಲರ್ ಸ್ಟೇಟ್ ನೋಡಲ್ ಆಫೀಸರ್ಸ್ ಎಲ್ಲ ಇದ್ದಾರೆ. ಅವ್ರು ಅಪ್ರೂವ್ ಮಾಡ್ತಿದ್ದಂಗೆ ಕ್ಲಿಯರೆನ್ಸ್ ಬಂದಿದ ತಕ್ಷಣ ಬಸ್ ಅರೇಂಜ್ಮೆಂಟ್ಸು, ಕೆಲವು ಕಡೆಗೆ ಟ್ರೈನ್ ಅರೇಂಜ್ಮೆಂಟ್ಸ್ ನಡೀತಾ ಇದೆ. ಅದಾಗಿದ ತಕ್ಷಣ ಅವ್ರನ್ನ ಕಳ್ಸಿಕೊಡ್ತಾ ಇದೀವಿ. ಅಕಾರ್ಡಿಂಗ್ಲಿ ಅವ್ರನ್ನೆಲ್ಲ ಆ ರಾಜ್ಯಗಳಿಗೆ ಕಳಿಸ್ಕೊಡ್ತಾರೆ. ಓಕೆ, ಈಗ ಸದ್ಯ ಇಲ್ಲಿಂದ ಹೊರಗಡೆ ಹೋಗ್ತಾ ಇದ್ದಾರೆ, ಹೊರಗಡೆ ಇರುವಂತವರು ಮೈಸೂರಿಗೆ ಬರ್ತಾ ಇದ್ದಾರೆ. ಇದರಿಂದ ಸ್ವಲ್ಪ ರಿಸ್ಕ್ ಆಗುತ್ತೆ ಮುಂದಿನ ದಿನಗಳಲ್ಲಿ, ಬಹಳ ಎಚ್ಚರಿಕೆ ತಗೊಳ್ಬೇಕು ಅಂತ ಅನ್ಸುತ್ತೆ ಸರ್? ಡೆಫಿನೆಟ್ಲಿ. ಸಿ, ದಟ್ ಇಸ್ ಅ ರಿಸ್ಕ್, ಕ್ಯಾಲ್ಕುಲೇಟೆಡ್ ರಿಸ್ಕ್ ಐ ವುಡ್ ಸೇ ದಟ್ ವಿ ಹ್ಯಾವ್ ಟು ಟೇಕ್. ಯಾಕೆಂದ್ರೆ ಯು ಕೆನಾಟ್ ಸ್ಟಾಪ್ ದೆಮ್ ಫಾರ್ ಟೂ ಲಾಂಗ್. ಯಾಕೆಂದ್ರೆ ಸಾಕಷ್ಟು ಜನ, ದೇರ್ ಆರ್ ಮೆನಿ ಇಶ್ಯೂಸ್. ಎಲ್ಡರ್ಲಿ ಪೇರೆಂಟ್ಸ್ ಇದ್ದಾರೆ, ಇಲ್ಲಿ ಅವರು ಹೆಂಡತಿ ಮಕ್ಳು ಇರ್ತಾರೆ, ಗಂಡ ಬೇರೆ ಕಡೆ ಇರ್ತಾರೆ, ಅವ್ರು ಬರಲೇಬೇಕಾಗಿದೆ. ಆ ಉದ್ದೇಶದಿಂದ ಗವರ್ಮೆಂಟ್ ಇಟ್ ಹ್ಯಾಸ್ ರಿಲ್ಯಾಕ್ಸ್ಡ್ ಅ ಲಿಟಲ್ ಅವ್ರು ಬರಲಿ ಅನ್ನೋದಕ್ಕೆ. ಸೊ ಅದು ಮಾಡಲೇಬೇಕಾಗಿದೆ. ಬಟ್ ಎಸ್, ನೀವು ಹೇಳ್ದಂಗೆ ಅದಕ್ಕೆ ಎಚ್ಚರಿಕೆ ಅಂತೂ ವಿ ಹ್ಯಾವ್ ಟು ಬಿ ವೆರಿ ವೆರಿ ಸ್ಟ್ರಿಕ್ಟ್. ಅದು ನಮ್ಮ ಕಡೆಯಿಂದ, ಪ್ಲಸ್ ಯಾರು ಬರ್ತಾ ಇದ್ದಾರೆ ಅವರು ಕೂಡ ವಹಿಸಬೇಕು. ಅವ್ರು ಏನ್ ಹೇಳ್ತಾ ಇದ್ದಾರೆ ಅದು ಕಷ್ಟ ಅನ್ಕೋಬಹುದು. ಮೈಸೂರಲ್ಲಿ ಕೊರೋನಾ ಕಂಟ್ರೋಲಿಗೆ ಬಂದಿದೆ, ಜೊತೆಗೆ ಲಾಕ್ಡೌನ್ ಕೂಡ ಮುಗಿಯೋ ಹಂತದಲ್ಲಿದೆ. ಈ ರೀತಿ ಒಂದು ಸಣ್ಣ ನೆಗ್ಲಿಜೆನ್ಸಿ ಕೂಡ ಬೇಡ ಅಂತ 100% ಇರಬಾರ್ದು ನೆಗ್ಲಿಜೆನ್ಸಿ. ಪ್ಲಸ್ ಸ್ವಲ್ಪ ಅವ್ರಿಗೆ ಕಷ್ಟ ಅನ್ನೋದು ಅನ್ಸಿದ್ರು ಕೂಡ ಅವ್ರು ಅರ್ಥ ಮಾಡ್ಕೋಬೇಕು. ದೇ ಶುಡ್ ಕೋಆಪರೇಟ್. ಈಗ ಯಾರನ್ನೇ ಕೂಡ ನೀವು ಮನೆಯಲ್ಲಿ ಇರಬೇಡಿ, ಬೇರೆ ಕಡೆ ನಾವು ನಿಮ್ಮನ್ನ 14 ದಿನ ಇಡ್ತೀವಿ ಅಂದ್ರೆ ಯಾರಿಗಾದ್ರೂ ಸ್ವಲ್ಪ ಕಷ್ಟ ಅನ್ಸ್ಬೋದು. ಬಟ್ ದಿಸ್ ಕೈಂಡ್ ಆಫ್ ದ ಟ್ರಬಲ್ ವಿಚ್ ದೇ ಟೇಕ್ ಇಸ್ ಫಾರ್ ಎವ್ರಿಬಡಿ ಇಸ್ ಗುಡ್. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಈಗ ನನ್ನನ್ನು ಒಂದು 14 ದಿನ ಆಚೆ ಇರಿ ಅಂತ ಹೇಳಿದ್ರೆ ಅದು ಎಲ್ಲರಿಗೂ ಒಳ್ಳೇದಾಗುತ್ತೆ, ಅವ್ರಿಗೂ ಒಳ್ಳೇದಾಗುತ್ತೆ, ಮನೆಯವ್ರಿಗೂ ಒಳ್ಳೇದಾಗುತ್ತೆ, ಬೇರೆಯವ್ರಿಗೂ ಒಳ್ಳೇದಾಗುತ್ತೆ ಅನ್ನೋದು ಅವ್ರು ಅರ್ಥ ಮಾಡ್ಕೋಬೇಕು. ಓಕೆ ಓಕೆ. ಅದ್ರ ಜೊತೆಗೆ ಸರ್, ಕಳೆದ 1.5 ತಿಂಗಳ ಈ ಲಾಕ್ಡೌನ್ ಅವಧಿ ಏನಿದೆ, ಈ ಸಂದರ್ಭದಲ್ಲಿ ನೀವು ನೋಡಿದಂತಹ ಒಂದಷ್ಟು ಮಾನವೀಯ ಚಿತ್ರಣಗಳು ಅಥವಾ ಆಯಾಮಗಳು ಯಾವುದಾದ್ರೂ ಹೇಳೋದಾದ್ರೆ? ಯಾಕಂದ್ರೆ ತುಂಬಾ ಎಮರ್ಜೆನ್ಸಿ ಇರುತ್ತೆ, ಯಾರಿಗೋ ಒಂದು ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಗೆ ಹೋಗೋಕೆ ಆಗೋದಿಲ್ಲ. ಮೈಸೂರು ಜಿಲ್ಲೆಯಲ್ಲಿ ನೀವು ಅದಕ್ಕೆ ಪರ್ಮಿಷನ್ ಕೊಡೋದಕ್ಕೆ ಆಗೋದೇ ಇಲ್ಲ, ಯಾಕಂದ್ರೆ ಮೈಸೂರಿನಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಿತ್ತು ಕೊರೋನಾ. ಸೊ ಹೇಗನ್ನಿಸ್ತಿತ್ತು ಸರ್ ಆ ಸಂದರ್ಭದಲ್ಲಿ? ಮಾನವೀಯತೆ ದೃಷ್ಟಿಯಿಂದ ನೋಡಿದ್ರೆ ಹೌದಪ್ಪ, ಇವ್ರಿಗೆ ಪರ್ಮಿಷನ್ ಕೊಡಬೇಕು ಅಂತ ಅನ್ನಿಸ್ತಾ ಇತ್ತು. ಈಗ ನೀವು ಹೇಳ್ದಂಗೆ ಇದಂತೂ ನಿಜವಾಗ್ಲೂ ದೇರ್ ಆರ್ ಸರ್ಟನ್ ಥಿಂಗ್ಸ್, ನಾವು ಯಾವ ತರ ಡಿಸಿಷನ್ ತಗೋಬೇಕು ಅನ್ನೋದು ಒಂದೊಂದ್ಸಲ ತುಂಬಾ ಸಂದಿಗ್ಧವಾಗಿರುತ್ತೆ. ಆ ಟೈಪ್ ಸಿಚುವೇಶನ್ಸು ಬಂದಿದೆ ಸಾಕಷ್ಟು. ಯಾಕೆಂದ್ರೆ ಆ ಟೈಮ್ನಲ್ಲಿ ಸಿಚುವೇಶನ್ ಹಂಗಿತ್ತು. ಈಗ ನಂಜನಗೂಡಿನಿಂದ ಆಚೆ ಯಾರಾದ್ರೂ ಬರಬೇಕು ಅಂದ್ರೆ ತುಂಬಾ ಜನ ವೆರಿ ವೆರಿ ಇಂಪಾರ್ಟೆಂಟ್ ಕೆಲಸ ಅಂತ ಹೇಳ್ತಾರೆ. ಅಂಡ್ ವಿಲ್ ಆಲ್ಸೋ ಅಂಡರ್ಸ್ಟ್ಯಾಂಡ್, ಹೌದಪ್ಪ ಅಂತ. ಅಂತ ಟೈಮ್ನಲ್ಲಿ ದೇರ್ ವೇರ್ ಟಫ್ ಡಿಸಿಷನ್ಸ್. ಬಟ್ ಅಟ್ ದ ಸೇಮ್ ಟೈಮ್ ಎಮರ್ಜೆನ್ಸಿಗೆಲ್ಲ ನಾವು ಯಾವತ್ತೂ ಕೂಡ ತೊಂದರೆ ಏನು ಮಾಡ್ತಿರ್ಲಿಲ್ಲ. ವಿ ವೇರ್ ಆಲ್ವೇಸ್ ಕನ್ಸಿಡರೇಟ್ ಆಫ್ ದೆಮ್. ಯಾರಾದ್ರೂ ಎಮರ್ಜೆನ್ಸಿ, ಲೈಕ್ ಫಾರ್ ಎಕ್ಸಾಂಪಲ್ ನನಗೆ ಹೇಳಬೇಕು ಅಂದ್ರೆ ನಂಜನಗೂಡಿನಲ್ಲಿ ಕ್ಯಾನ್ಸರ್ ಪೇಷಂಟ್ಸ್ ಇದ್ರು. ದೇರ್ ವೇರ್ ಸಮ್ ಪೀಪಲ್ ಹೂ ಹ್ಯಾಡ್ ಡಯಾಲಿಸಿಸ್, ರೆಗ್ಯುಲರ್ ಡಯಾಲಿಸಿಸ್ ಪೇಷಂಟ್ಸ್ ಇದ್ರು. ಇವರೆಲ್ಲ ಕೂಡ ಮೈಸೂರಿಗೆ ಬರಲೇಬೇಕಿತ್ತು. ಇಂಥ ವಿಷಯಗಳಲ್ಲೆಲ್ಲ ನಾವು ತುಂಬಾನೇ ಕನ್ಸಿಡರೇಟ್ ಆಗಿದ್ವಿ. ಅದಲ್ಲದೆ ನೀವು ಏನು ಹೇಳಿದ್ರಿ, ಮಾನವೀಯತೆ ಇಂದ ಪೊಲೀಸ್ ಅಂತೂ ಮಾಡ್ತಿತ್ತು ಅನ್ನೋದು ಒಂದು ಪಕ್ಕ ಇಟ್ಟರೆ ಕೂಡ, ಜನರಲ್ ಆಗಿ ಪಬ್ಲಿಕ್ ಅಲ್ಲಿ ಕೂಡ ಅನ್ಇಮ್ಯಾಜಿನಬಲಿ ಜನ ಮುಂದೆ ಬಂದು ಕೆಲಸ ಮಾಡ್ತಾ ಇದ್ರು. ನಾವು ನಿಜವಾಗ್ಲೂ ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲಿಲ್ಲ. ಲೈಕ್ ಫಾರ್ ಎಕ್ಸಾಂಪಲ್ ಜೈಪುರ ಲಿಮಿಟ್ಸ್ನಲ್ಲಿ ರೈತರೇ ಮುಂದೆ ಬಂದು ಅವರ ಬೆಳೀತಾ ಇದ್ದಿದ್ದ ಬೆಳೆನೆಲ್ಲ ಕೂಡ ಮುಂದೆ ಬಂದು ಕೊಟ್ರು. ಯು ಕೆನಾಟ್ ಇಮ್ಯಾಜಿನ್, ಅಲ್ಲಿ ಒಬ್ರು 10 ಎಕರೆಯಲ್ಲಿ ಬೆಳೆ ಬೆಳೀತಾ ಇದ್ರು, ಕ್ಯಾಬೇಜ್ನ. ಅದನ್ನ ಅವ್ರು 10 ಎಕರೆನಲ್ಲಿ ಏನ್ ಬೆಳೆದ್ರು ಎಲ್ಲಾನು ಕೊಡಕ್ ರೆಡಿ ಆಗ್ಬಿಟ್ರು. ಅವ್ರಿಗೆ ಅದು ಒಂದು ವರ್ಷದಲ್ಲಿ ಅದ್ರಲ್ಲಿ ಒಂದು 10 ಲಕ್ಷ ಸಂಪಾದಿಸ್ತಾ ಇದ್ರು ಆ ಬೆಳೆಯಿಂದ. ನಾವು ಒಂದು ವರ್ಷದಲ್ಲಿ ನಾನು 10 ಲಕ್ಷ ಸಂಪಾದಿಸ್ತೀನಿ, ಎಲ್ಲ ಕೊಡ್ಲಿಕ್ಕೆ ಎಷ್ಟು ಜನ ರೆಡಿ ಆಗ್ತಾರೆ? ವೆರಿ ರೇರ್. ಸಚ್ ಥಿಂಗ್ಸ್ ವೇರ್ ನಿಜವಾಗ್ಲೂ ಮೈಂಡ್ ಬಾಗ್ಲಿಂಗ್. ಅವ್ರು ಮುಂದೆ ಬಂದು ನಾನು ಎಷ್ಟು ಕೊಟ್ಬಿಡ್ತೀನಿ ಸರ್ ಅಂತ. ಇನ್ನ ಒಂದಷ್ಟು ರೈತರು ಬಂದು, ಸರ್ ನಾನು ಅಕ್ಕಿ ಇಷ್ಟು ಕೊಡ್ತೀನಿ, ಅವ್ರ ಹತ್ರ ಎಷ್ಟಿದೆ ಅಷ್ಟು ಕೊಡಕ್ಕೆ ರೆಡಿ ಆಗ್ಬಿಟ್ರು. ನಮ್ಮಲ್ಲಿ ಸಾಕಷ್ಟು ಸಿಬ್ಬಂದಿ ಮುಂದೆ ಬಂದು ಬಿಯಾಂಡ್ ದರ್ ಕಾಲ್ ಆಫ್ ಡ್ಯೂಟಿ ಹೋಗಿ ಜನಕ್ಕೆ ಹಾಡಿ ಜನಾಂಗದಲ್ಲಿ HD ಕೋಟೆಯಲ್ಲಿ ನಮ್ಮ ಸಿಬ್ಬಂದಿನೇ ಹೋಗಿ ಮುಂದೆ ಹೋಗಿ, ಸರ್ ಇವ್ರಿಗೆಲ್ಲ ಸ್ವಲ್ಪ ತೊಂದರೆ ಇದೆ ಅಂತ ಹೋಗಿ ಕೊಡೋದಾಗ್ಲಿ. ಅದ್ರ ಜೊತೆಗೆ ಲೋಕಲ್ NGOs ಆಗ್ಲಿ, ಬೇರೆ ಮತ್ತೊಬ್ರು, ಅಂಡ್ ಹೇಳೋ ಅವಶ್ಯಕತೆನೇ ಇಲ್ಲ, ತುಂಬಾ ಜನ ಈ ಸಂದರ್ಭದಲ್ಲಿ ಜನಸಾಮಾನ್ಯರಿಗೆ ಸಹಾಯ ಮಾಡ್ಲಿಕ್ಕೆ ಮುಂದೆ ಬಂದ್ರು. ಪ್ಲಸ್ ಅಂಡ್ ಹೇಳೋ ಅವಶ್ಯಕತೆನೇ ಇಲ್ಲ, MLA ಅವರು MP ಅವರೆಲ್ಲ ಅಂತೂ ಮುಂದೆ ಬಂದು ಯಾವಾಗ್ಲೂ ಇದ್ದೇ ಇದ್ರು. ಅವರಂತೂ ಕಂಟಿನ್ಯೂಸ್ ಆಗಿ ಮಾಡ್ತಾನೆ ಇದ್ರು, ಎಲ್ಲರೂ ಕೂಡ ಫಾರ್ ದಟ್ ಮ್ಯಾಟರ್. ಅದಲ್ಲದೆ ನಾನು ಹೇಳೋದು ರೆಗ್ಯುಲರ್ NGOs ಅವರೆಲ್ಲ ಕೂಡ ಮುಂದೆ ಬಂದು ತುಂಬಾ ಮಾಡಿದ್ರು.
ಓಕೆ, ಹಾಗೇನೆ ಸರ್, ಈಗ ಮೈಸೂರು ಜಿಲ್ಲೆಯಲ್ಲಿ ಚೆಕ್ ಪೋಸ್ಟ್ಗಳಲ್ಲಿ ಯಾವ ರೀತಿ ವ್ಯವಸ್ಥೆ ಇದೆ? ಯಾಕಂದ್ರೆ ಈಗ ಕೆಲವರು ಅಕ್ರಮವಾಗಿ ಬರ್ತಾ ಇದ್ದಾರೆ, ಪೊಲೀಸರ ಕಣ್ತಪ್ಪಿಸಿ ಬೇರೆ ಬೇರೆ ಅಡ್ಡ ಮಾರ್ಗಗಳನ್ನು ಹಿಡ್ಕೊಂಡು ಬರ್ತಾ ಇದ್ದಾರೆ ಎಂಬ ಮಾಹಿತಿ ಕೂಡ ಸಿಗ್ತಾ ಇದೆ. ಸೊ ಯಾವ ರೀತಿ ಅಲ್ಲಿ ಟೈಟ್ ಸೆಕ್ಯೂರಿಟಿ ಮಾಡಿದಿರಿ? ಈಗ ನಮ್ಮಲ್ಲಿ ವಿ ಹ್ಯಾವ್ ಐಡೆಂಟಿಫೈಡ್ 7 ಎಂಟ್ರಿ ಪಾಯಿಂಟ್ಸ್. ಮೈಸೂರು ಒಳಗೆ ಯಾರಾದರೂ ಬರಬೇಕು ಅಂದರೆ, ಒಂದು ಕೇರಳ ಕಡೆಯಿಂದ ಬರಬೇಕಂದ್ರೆ ಬಾವ್ಲಿ ಇರ್ಬೋದು, ತಮಿಳುನಾಡು ಕಡೆಯಿಂದ ಬರಬೇಕಾದ್ರೆ ಗುಂಡ್ಲುಪೇಟ್ ಮೇಲೆ ಇರ್ಬೋದು, ಮೂಗೂರು ಪಾಸ್ ಆಗಬೇಕು. ಹಾಗೆ ಈ ಕಡೆ ಮಳವಳ್ಳಿ ಮೇಲೆ ಬನ್ನೂರು ಕಡೆಯಿಂದ ಇರ್ಬೋದು, ಮೈಸೂರು ಸಿಟಿಗೆ ಒಂದಿರ್ಬೋದು, ಆ ಕಡೆ KR ನಗರ ಕಡೆಯಿಂದ ಬೇರೆ, ಈ ಥರ ಕೊಡಗು ಕಡೆಯಿಂದ ಎಲ್ಲ ಕೂಡ ಒಂದು 7 ಪಾಯಿಂಟ್ಸ್ ಐಡೆಂಟಿಫೈ ಮಾಡಿದ್ದೀವಿ, ಎಂಟ್ರಿ ಪಾಯಿಂಟ್ಸ್. ಈ ಎಂಟ್ರಿ ಪಾಯಿಂಟ್ಸ್ ಅಂತೂ 100% ರೌಂಡ್ ದಿ ಕ್ಲಾಕ್ 3 ಶಿಫ್ಟ್ಸಲ್ಲಿ ಈ ಚೆಕ್ ಪಾಯಿಂಟ್ಸ್ನಲ್ಲಿ ಮೆನ್ ಇರ್ತಾರೆ, ಚೆಕಿಂಗ್ ನಡೀತಾ ಇರುತ್ತೆ, ಲಿಸ್ಟಿಂಗ್ ನಡೀತಾ ಇರುತ್ತೆ, ಸ್ಟ್ಯಾಂಪಿಂಗು, ಪ್ರತಿಯೊಂದು ಸ್ಕ್ರೀನಿಂಗ್ ಎಲ್ಲ ಇರುತ್ತೆ. ಅಲ್ಲಿ ಪ್ರಾಪರ್ ಸೆಟಪ್ಪೇ ಇದೆ. ಅಲ್ಲಿ ಬರೋ ಬಸ್ಗಳಿಗೆ ವೆಯ್ಟಿಂಗ್ ಏರಿಯಾ ಇರ್ಬೋದು, ಟಾಯ್ಲೆಟ್ಸ್ ಇರ್ಬೋದು, ಅಲ್ಲಿ ಬಂದವ್ರಿಗೆ ಬ್ರೆಡ್ಡು, ಟೀ, ಬಿಸ್ಕೆಟ್ಟು ಆ ಅರೇಂಜ್ಮೆಂಟ್ ಇದೆ. ಅವ್ರು ಬಂದವ್ರಿಗೆ ಪ್ರಾಪರ್ ಕಂಪ್ಯೂಟರೈಸೇಷನ್. ಐ ಡೋಂಟ್ ನೋ ಇಫ್ ಯು ಹ್ಯಾವ್ ಸೀನ್ ಇನ್ ಸರ್ಟನ್ ಫೋಟೋಸ್ ವೇರ್ ನಾವು ಸೆಟಪ್ ಹೇಗಿದೆ ಅಂತ, ಪ್ರಾಪರ್ ಪೆಂಡಾಲ್ಸ್ ಹಾಕಿ ಪ್ಯಾಸೇಜ್ ಎಲ್ಲ ಕ್ರಿಯೇಟ್ ಮಾಡಿ. ಸೊ ಆ ತರ ಪ್ರಾಪರ್ ಸೆಟಪ್ ಇದೆ. ದಟ್ ಇಸ್ ಒನ್ ಪಾರ್ಟ್. ಅದರ್ ದೆನ್ ದಟ್, ನೀವೀಗ ಹೇಳ್ದಂಗೆ ಹಲ್ಲಲ್ಲೇ ನಡ್ಕೊಂಡು ಬಂದ್ಬಿಡ್ತಾರೆ ಕೆಲವರೆಲ್ಲ, ಹಂಗೆ ಕ್ರಾಸ್ ಮಾಡ್ತಾರೆ ಇಲ್ಲೀಗಲ್ ಆಗಿ. ಲೈಕ್ ನಮ್ಮಲ್ಲಿ ಅಂಥದ್ದು ಒಂದು ಅಷ್ಟು ಕೇಸ್ ಇದೆ. ಹೇಗೆ ಅಂದ್ರೆ ಆ ಕಡೆಯಿಂದ ತಮಿಳ್ನಾಡಿಗೆ ಹೋಗ್ಲಿಕ್ಕೆ ಕೆಲವು ವರ್ಕರ್ಸ್ ಎಲ್ಲ ಎಂಟ್ರಿ ಆಗ್ತಾ ಇದ್ದಾರೆ. ಅಂಥವ್ರನ್ನ ಏನ್ ಮಾಡ್ತಾ ಇದೀವಿ, ಇಂಟರ್ನಲ್ ಚೆಕ್ ಪೋಸ್ಟ್ ಇದೆ, ಒಳಗೆ ಚೆಕ್ ಮಾಡೋದು ಎಲ್ಲಿಂದ ಬರ್ತಾ ಇದ್ದಾರೆ ಅಂತ. ಅಂಥವ್ರನ್ನೆಲ್ಲ ಅಲ್ಲಿ ಐಡೆಂಟಿಫೈ ಮಾಡಿ ಇಮಿಡಿಯೇಟ್ ಆಗಿ ಹಾಸ್ಟೆಲ್. ಅಂಥವ್ರು ನಮ್ಮಲ್ಲಿ 16 ಜನ ಇದ್ದಾರೆ, 16 ಪೀಪಲ್ ಹೂ ಹ್ಯಾವ್ ಕಮ್ ಔಟ್ ವಿತೌಟ್ ಎನಿ ಪಾಸ್. ಅಂಥವ್ರನ್ನೆಲ್ಲ ಇಮಿಡಿಯೇಟ್ ಆಗಿ ಫೆಸಿಲಿಟಿ ಕ್ವಾರಂಟೈನ್ಗೆ ಹಾಕಿ, ಅವರು ಪಾಪ ತುಂಬಾ ಬಡವರು, ಅದಕ್ಕೆ ನಾವೇನ್ ಮಾಡ್ತಾ ಇದೀವಿ, ಅಲ್ಲಿ ಅವ್ರದೇ ಎಂಟ್ರಿ ಮಾಡಿಸಿ ಇಮಿಡಿಯೇಟ್ ಆಗಿ, ಫಾರ್ ಎಕ್ಸಾಂಪಲ್ ತಮಿಳ್ನಾಡಿಗೆ ಹೋಗ್ಬೇಕಾದವ್ರು ಈ 16 ಜನ ನಾವ್ ಎಂಟ್ರಿ ಮಾಡಿದೀವಿ ಆಲ್ರೆಡಿ. ತಮಿಳ್ನಾಡಿಂದ ಕ್ಲಿಯರೆನ್ಸ್ ಬಂದಿದ ತಕ್ಷಣ ಅವ್ರನ್ನ ಬಸ್ ಹತ್ತಿ ಕಳಿಸ್ಬಿಡ್ತೀವಿ. ಸೊ ಆ ಸಿಸ್ಟಮ್ ಕೂಡ ನಡೀತದೆ. ಬಟ್ ಆ ರೀತಿ ಕೇಸ್ಗಳು ಕೂಡ ಕಂಡು ಬರ್ತಾ ಇವೆ. ಅದು ನಿಮ್ಮ ಗಮನಕ್ಕೆ ಬಂದಿದ್ದು ಒಂದಷ್ಟು ಆದ್ರೆ ಅವ್ರನ್ನ ತಕ್ಷಣ ಕ್ವಾರಂಟೈನ್ ಮಾಡ್ತಾ ಇದ್ದೀರಿ. ಬಟ್ ಗಮನಕ್ಕೆ ಬರದೇ ಇರೋ ಹಾಗೆ ಒಂದಷ್ಟು ಜನ ಒಳಗಡೆ ಬರ್ತಾ ಇದ್ದಾರೆ, ಅವರಿಂದ ನಿಜವಾಗ್ಲೂ ಆತಂಕ ಸರ್? ನಿಜ ಬರ್ಬೋದು. ಅವರು ಹೇಗಾಗುತ್ತೆ ಅಂದ್ರೆ, ದೇ ಮೈಟ್ ಎಸ್ಕೇಪ್ ಒನ್ ಚೆಕ್ ಪೋಸ್ಟ್, ಬಟ್ ಇಂಟರ್ನಲ್ ಅವರು, ಫಾರ್ ಎಕ್ಸಾಂಪಲ್ ಯಾರಾದ್ರೂ ಲೆಟ್ಸೆ KR ನಗರದಿಂದ ಬಂದವರು ತಮಿಳ್ನಾಡಿಗೆ ಹೋಗ್ಬೇಕಂದ್ರೆ ನಂಜನಗೂಡು ಥ್ರೂ, ದೇ ಹ್ಯಾವ್ ಟು ಪಾಸ್ ಥ್ರೂ ಅಟ್ಲೀಸ್ಟ್ 5-6 ಚೆಕ್ ಪೋಸ್ಟ್. ಸೊ ಎಲ್ಲೋ ಒಂದ್ ಕಡೆ ಸಿಗ್ತಾರೆ ಯೂಶಲಿ. ಸೊ ದಟ್ ಇಸ್ ಆರ್ ವೇ. ಎಲ್ಲೋ ಒಂದ್ ಕಡೆ ಅವ್ರನ್ನ ನಿಲ್ಸ್ಬಿಟ್ಟು ಇಮಿಡಿಯೇಟ್ ಆಗಿ ಎಲ್ಲಾ ಕಡೆ ಚೆಕ್ ಮಾಡ್ತಾ ಇದ್ದಾರೆ, ಕ್ವಾರಂಟೈನ್ ಮಾಡ್ತಾರೆ. ಇನ್ನು ಮಂಡ್ಯದಲ್ಲಿ ಒಂದು ಕೇಸ್, ಮುಂಬೈ ಕೇಸ್ ಪಾಸಿಟಿವ್ ಆಗಿತ್ತು. ಅವರು ಮೈಸೂರು ವಿಜಯನಗರದಲ್ಲೂ ಕೂಡ ಸ್ವಲ್ಪ ಸಂಚಾರ ನಡೆಸಿದ್ರು ಸ್ವಲ್ಪ ಟೈಮ್ ಅಂತ ಮಾಹಿತಿ ಇವತ್ತು ಗೊತ್ತಾಗಿದೆ. ಹೇಗೋ ಕಡಿಮೆ ಆಗಿದೆ ಮೈಸೂರಲ್ಲಿ ಅಂತ ಅಂದ್ಕೊಳ್ತಿದ್ದಾರೆ ಕೊರೋನಾ ಜನ. ಆದ್ರೆ ಈಗ ಅಲ್ಲಲ್ಲಿ ಈ ರೀತಿ ಪ್ರಕರಣಗಳು ಕಂಡು ಬರುವುದು ಮತ್ತೆ ಆತಂಕ ಶುರು ಮಾಡುತ್ತೆ ಸರ್. ಹೌದು, ಸ್ವಲ್ಪ ಈಗ ಇಂಥವ್ರು ಯಾರಾದ್ರೂ ಒಂದು ಕೇಸಲ್ಲಿದೆ, ಸಡನ್ ಆಗಿ ಅವ್ರು ಇಲ್ಲೆಲ್ಲ ತಿರುಗಾಡಿದ್ರು ಅನ್ನೋದು ಏನಾದ್ರೂ ಬಂದಾಗ ಒಂದಷ್ಟು ಅನ್ಸುತ್ತೆ ಮತ್ತೆ ಇದರಿಂದ ಎಫೆಕ್ಟ್ ಆಗ್ಬೋದಾ ಅಂತ. ಬಟ್ ಇಮಿಡಿಯೇಟ್ಲಿ ಆಲ್ರೆಡಿ ಪ್ರೈಮರಿ ಸೆಕೆಂಡರಿ ಕಾಂಟ್ಯಾಕ್ಟ್ಸ್ನೆಲ್ಲ ಐಡೆಂಟಿಫೈ ಮಾಡಿ ಇಟ್ಟಿದ್ರೆ. ಈಗ ಎಷ್ಟು ಮಂದಿ ಕ್ವಾರಂಟೈನ್ ಅಲ್ಲಿ ಇದ್ದಾರೆ ಸರ್? ಈಗ ನಮ್ಮಲ್ಲಿ ಸಾಕಷ್ಟು ಈ 14 ಡೇಸ್ ಎಲ್ಲ ಮುಗಿಸ್ಬಿಟ್ಟಿದ್ದಾರೆ. ಐ ಥಿಂಕ್ ಅರೌಂಡ್ ಸಮ್ 200 ಆರ್ ಸಮಥಿಂಗ್ ಇದ್ದಾರೆ ಕ್ವಾರಂಟೈನ್ ಅಲ್ಲಿ. ಓಕೆ, ಇನ್ನು ನೀವು ಬಹಳ ಪ್ರಾಮಾಣಿಕವಾಗಿ ಕಾರ್ಯದಕ್ಷತೆಯಿಂದ ಕೆಲಸ ಮಾಡಿದ್ದೀರಿ. ನಿಮ್ಮ ಕೆಲಸವನ್ನ ಇಡೀ ಮೈಸೂರಿನ ಜನ ಗಮನಿಸಿದ್ದಾರೆ ಸರ್. ಬೆಳಗ್ಗೆಯಿಂದ ಸಂಜೆ ತನಕ ಚೆಕ್ ಪೋಸ್ಟ್ಗಳಿಗೆ ವಿಸಿಟ್ ಮಾಡುವಂಥದ್ದು, ಜೊತೆಗೆ ಮೀಟಿಂಗ್ಸು, ಇದೆಲ್ಲದರ ನಡುವೆ ನಿಮಗೆ ನೀವು ಟೈಮ್ ಕೊಟ್ಕೊಳ್ಳೋದಕ್ಕೆ ಅವಕಾಶ ಆಗ್ತಿತ್ತಾ? ಆ ಟೈಮ್ ಸಿಕ್ತಿತ್ತಾ ನಿಮಗೆ? ವೆರಿ ಲೆಸ್, ಐ ವುಡ್ ಸೇ. ಐ ಮೀನ್ ನಾಟ್ ಟು ಎಕ್ಸಾಜರೇಟ್, ಬಟ್ ತುಂಬಾ ಕಮ್ಮಿ ಟೈಮೇ ಸಿಗ್ತಾ ಇತ್ತು. ಬಟ್ ದಟ್ ಇಸ್ ಓಕೆ. ಐ ಮೀನ್ ಇಂಥ ಟೈಮ್ನಲ್ಲಿ ವಿ ಕೆನಾಟ್ ಎಕ್ಸ್ಪೆಕ್ಟ್ ಆಲ್ ಸಚ್ ಥಿಂಗ್ಸ್. ಸೊ ಇಟ್ ಇಸ್ ಫೈನ್, ಅಬ್ಸಲ್ಯೂಟ್ಲಿ ಫೈನ್. ಆರಂಭದಲ್ಲಿ ಬಹುಶಃ 24/7 ಅಲರ್ಟ್ ಆಗಿರ್ತಿದ್ರಿ ಅನ್ಸುತ್ತೆ. ನಂಜನಗೂಡು ಕೇಸ್ ಹೆಚ್ಚು ಬರ್ತಿದ್ದಂತ ಸಂದರ್ಭ. ಡೆಫಿನೆಟ್ಲಿ ಇಟ್ ಇಸ್ ಜಸ್ಟ್ ನಾಟ್ ಮೀ, ಎವ್ರಿಬಡಿ. ನಾನು ಹೇಳೋದು ರೈಟ್ ಫ್ರಮ್ ಕಾನ್ಸ್ಟೇಬಲ್. ಇನ್ಫ್ಯಾಕ್ಟ್ ವಾಟ್ ಕಾನ್ಸ್ಟೇಬಲ್ ಇಸ್ ಡೂಯಿಂಗ್, ಕೆಳಗ್ ಮಟ್ಟದವ್ರು ಮಾಡ್ತಿರೋದು ಏನಿದೆ ಅದು ಇನ್ನೂ ಕಷ್ಟ. ಯಾಕಂದ್ರೆ ಅವ್ರು ಬಿಸಿಲಿನಲ್ಲಿ ನಿಂತ್ಕೋಬೇಕು 8 ಗಂಟೆ. ಅನ್ಲೆಸ್ ವಿ ಸ್ಟ್ಯಾಂಡ್, ನಾವು ಅಲ್ಲಿ 8 ಗಂಟೆ ನಿಂತ್ಕೊಂಡ್ರೇನೆ ಗೊತ್ತಾಗತ್ತೆ ಆ ಕಷ್ಟ ಏನು ಅಂತ ಬಿಸಿಲಲ್ಲಿ. ಸೊ ಅವ್ರು ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಸೊ ಡೆಫಿನೆಟ್ಲಿ ದೇ ಆರ್ ಆಲ್ ವರ್ಕಿಂಗ್, ಎವ್ರಿಬಡಿ ಇಸ್ ಡೂಯಿಂಗ್. ಓಕೆ ಓಕೆ, ಮತ್ತಷ್ಟು ಮಾತನಾಡ್ತೀನಿ ಸರ್ ನಿಮ್ಮ ಜೊತೆ. ಈಗ ಚಿಕ್ಕದೊಂದು ಬ್ರೇಕ್ನ ಬಳಿಕ ಈ ವಿಶೇಷ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ.
ಕೊರೋನಾ ವಾರಿಯರ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಮೈಸೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿರುವ ರಿಷ್ಯಂತ್ ಅವರು. ಸರ್, ನಾವು ಮಾತಾಡ್ತಿದ್ವಿ ಅಂದ್ರೆ ಹೇಗೆ ನೀವು ಭದ್ರತಾ ಕ್ರಮಗಳನ್ನ ಇಲ್ಲಿ ತನಕ ಕೈಗೊಂಡ್ರಿ ಅನ್ನೋದ್ರ ಬಗ್ಗೆ. ಈಗ ನೀವು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಇಡೀ ಜಿಲ್ಲೆಯನ್ನ ಕಂಟ್ರೋಲ್ ಮಾಡುವಂತಹ ಜವಾಬ್ದಾರಿ ನಿಮಗಿತ್ತು. ನಗರ ಪ್ರದೇಶದ ಜನ ಕೊರೋನಾ ಬಗ್ಗೆ ಹೇಳಿದ್ರೆ ಅರ್ಥ ಮಾಡ್ಕೊಳ್ತಾರೆ, ಆದ್ರೆ ಗ್ರಾಮಾಂತರ ಪ್ರದೇಶದ ಜನರನ್ನ ಮನೆಯಲ್ಲಿ ಕೂರಿಸೋದಿದೆಯಲ್ಲ, ಬಹಳ ದೊಡ್ಡ ಸವಾಲು, ಟಫೆಸ್ಟ್ ಜಾಬ್ ಅಂತ ಹೇಳ್ಬೋದು. ಯಾಕಂದ್ರೆ ನೀವು ನಂಜನಗೂಡು ಸೀಲ್ ಡೌನ್ ಮಾಡಿದ್ರಿ, ಅದರ ಜೊತೆಗೆ ಸೋಮೇಶ್ವರಪುರ ಮತ್ತು ಹೆಬ್ಬಿಯ ಆ 2 ಗ್ರಾಮಗಳನ್ನ ಸೀಲ್ ಡೌನ್ ಮಾಡಬೇಕಾಗಿತ್ತು, ಮೊಸಂಬಾಯನಹಳ್ಳಿ ಗ್ರಾಮದಲ್ಲಿ ಸೀಲ್ ಡೌನ್ ಮಾಡಬೇಕಾಗಿತ್ತು. ಸೊ ಆ ಜನರಿಗೆ ತಿಳುವಳಿಕೆ ಮೂಡಿಸಿ ಅವ್ರನ್ನ ಮನೆಯಲ್ಲಿ ಕೂರಿಸುವಂಥದ್ದು ಎಷ್ಟು ಕಷ್ಟ ಆಯ್ತು? ಇಲ್ಲ, ದೇರ್ ಆರ್ ಸಮ್ ಇಶ್ಯೂಸ್. ಅದರಲ್ಲಿ ಏನಾಗುತ್ತೆ ರೂರಲ್ ಏರಿಯಲ್ಲಿ. ಬಟ್ ಒನ್ ಥಿಂಗ್ ವಿ ಹ್ಯಾವ್ ಟು ಸೇ, ರೂರಲ್ ಏರಿಯಾ ಪೀಪಲ್ ಯಾವುದಾದ್ರೂ ನೀವು ಹೇಳಿದ್ರೆ ತುಂಬ ಕಟ್ಟುನಿಟ್ಟಾಗೆ ಆಚರಿಸ್ತಾರೆ. ಬಿಕಾಸ್ ಒಂದು ಅವ್ರಿಗೆ ಭಯ ಇರುತ್ತೆ. ನೀವು ಜಸ್ಟ್ ಅವ್ರಿಗೆ ಹೇಳಿದ್ರೆ ನೋಡ್ರಿ ಸೋಂಕು ಎಲ್ಲರಿಗೂ ಬಂದ್ರೆ ಮುಗೀತು ಕತೆ ಅಂತ ಏನಾದರೂ ಹೇಳ್ಬಿಟ್ರೆ ವಿತೌಟ್ ಎನಿ ಕ್ವೆಶ್ಚನ್ ದೇ ಫಾಲೋ. ದಟ್ ಈಸ್ ಒನ್ ಥಿಂಗ್. ರೂರಲ್ ಪೀಪಲ್ ದಟ್ ವಿ ಶುಡ್ ಅಪ್ರಿಷಿಯೇಟ್ ದೆಮ್. ಆ್ಯಂಡ್ ನೀವು ಏನಾದರೂ ರೂಲ್ ಹೇಳಿದ್ರೆ ಇದು ಎಲ್ಲಿ ಬರ್ದಿದೆ, ಇದು ಎಲ್ಲಿಂದ ನೀವು ಹೇಳಿದ್ರಿ ಅಂತ ಯಾರು ಕ್ವೆಶ್ಚನ್ ಮಾಡಲ್ಲ. ನೀವು ಆಚೆ ಬರಂಗಿಲ್ಲ ಅಂದ್ರೆ ಆಚೆ ಬರಂಗಿಲ್ವಂತಪ್ಪ ಅಂತ ಹೇಳ್ಬಿಟ್ಟು ಎಲ್ಲರೂ ಒಳಗೆ ಹೋಗ್ಬಿಡ್ತಾರೆ. ಬೇರೆ ಕಡೆ ಎಲ್ಲ ತೋರಿಸಿ ಆರ್ಡ್ರು ಅಂತೆಲ್ಲ ಕೇಳ್ತಾರೆ. ಹಂಗಿರಲ್ಲ. ಬಟ್ ಒಂದು ಕೆಲವ್ರಿಗೆ ಹೇಳೋದು ಏನಕ್ಕೆ ಕಷ್ಟ ಆಗುತ್ತೆ ಅಂದ್ರೆ, ಈಗ ಕೆಲವರು ವೃದ್ಧರು ಇರ್ತಾರೆ, ಅವರು ಡೈಲಿ ಬಂದು ಕಟ್ಟೆ ಮೇಲೆ ಕೂತ್ಕೊಂತಾರೆ. ಅವ್ರಿಗೆ ಕರೋನಾ ಅಂದ್ರೆ ಏನು ಅಂತಾನೆ ಗೊತ್ತಿರಲ್ಲ ಸಾಕಷ್ಟು ಜನಕ್ಕೆ. ನೀವು ಅವ್ರಿಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡೋದು ಕಷ್ಟ. ಬಟ್ ಅವ್ರಿಗೆ ಸ್ವಲ್ಪ ಅರ್ಥ ಆಗೋ ಥರ ಮೆಲ್ಲಿಗೆ ಹೇಳಬೇಕು. ಯಾರನ್ನಾದ್ರೂ ಹೋಗ್ಬಿಟ್ಟು ಅವ್ರಿಗೆ ಅರ್ಥ ಆಗೋ ಥರ, ನೋಡಿ ಇದು ತುಂಬಾ ಇದಂತೆ, ಜನ ಸತ್ತೋಗ್ತಿದಾರಂತೆ ಇಂತ ಎಲ್ಲ ಸ್ವಲ್ಪ ಹೇಳಿದ್ರೆ ಆಗ ಅವ್ರ ಎದ್ದು ಆಚೆ ಹೋಗ್ತಾರೆ. ಆ ತರ. ಸೊ ಆ ತರ ಸ್ವಲ್ಪ ನೀವೇ ಖುದ್ದು ಕೆಲವು ಕಡೆ ಹೇಳೋ ಪ್ರಯತ್ನ ಮಾಡಿದ್ವಿ. ಅದೇ, ಇಟ್ ವಾಸ್ ವೆರಿ ಫನ್ನಿ. ಸಮ್ ಆಫ್ ದ ಇನ್ಸಿಡೆಂಟ್ಸ್ ವೇರ್ ವೆರಿ ವೆರಿ ಫನ್ನಿ. ನಾವು ಒಂದ್ಸಲ ಹಾಡಿ ಹತ್ರ ಹೋಗ್ಬಿಟ್ಟು ಮಾಸ್ಕ್ ಕೊಟ್ವಿ. ದಟ್ ಇಸ್ ವಾಟ್ ಐ ಫೆಲ್ಟ್ ವೆರಿ ವೆರಿ ಫನ್ನಿ. ಮಾಸ್ಕ್ ಕೊಟ್ಬಿಟ್ಟು ನೋಡಿ ಇದನ್ನ ಹಾಕೋಬೇಕು, ಹಾಕೊಂಡ್ರೆ ಕರೋನಾ ಯಾರಿಗೂ ಬರಲ್ವಂದ್ರೆ. ಆಗ ಅವ್ರು ಏನ್ ಅನ್ಕೊಂಡ್ರು, ಆ ಮಾಸ್ಕ್ ತಿನ್ಬೇಕು ಅನ್ಕೊಂಡ್ರು. ಅದನ್ನ ಇದು ರಾತ್ರಿಯಲ್ಲಿ ತಿನ್ಬೇಕಾ ಅಂತ ಕೇಳಿದ್ರು. ನಾವು ಅಲ್ಲ ಅದು ಮಾಸ್ಕ್ ಅದು ತಿನ್ನೋದಕ್ಕೆಲ್ಲ ಮಕ್ಕಕ್ಕೆ ಹಾಕೊಳ್ಳಿ. ಸೊ ದೇ ಆರ್ ವೆರಿ ವೆರಿ ಇನ್ನೋಸೆಂಟ್. ನಾವೆಲ್ಲ ಇನ್ಫ್ಯಾಕ್ಟ್ ಅವತ್ತು IG ಸರ್ ಇದ್ರು. ವಿ ಆರ್ ಲಾಫಿಂಗ್ ದ ಹೋಲ್ ರೂಟ್ ಆಕ್ಚುಲಿ. ಇಷ್ಟು ಜನ ಆಫೀಸರ್ಸ್ ಇದ್ರು, ಎಲ್ಲರಿಗೂ ಆಶ್ಚರ್ಯ ಆಯ್ತು. ಮಾಸ್ಕ್ ಅಂದ್ರೆ ಅವ್ರು ತಿನ್ಬೇಕೇನೋ ಅನ್ಕೊಂಡ್ರು ಅಂತ. ಸೊ ಆ ಥರ ಎಲ್ಲ ಕೂಡ ಕೆಲವು ಇಶ್ಯೂಸ್ ಇತ್ತು. ಬಟ್ ಪೀಪಲ್ ರಿಯಲಿ ರೂರಲ್ ಏರಿಯಾ ಅಂತ ನಾವು ಇದೇನು ಅನ್ಕೋಬೇಕಾಗಿಲ್ಲ. ಅವರು ನಾವು ಹೇಳಿದ್ದನ್ನ ನಾವು ಇನ್ನೂ ಕಟ್ಟುನಿಟ್ಟಾಗಿ ಪಾಲಿಸ್ತಾರೆ. ಸಿಟಿಗಿಂತ ಅಷ್ಟು ಸ್ಟ್ರಿಕ್ಟ್ ಆಗಿ ತಗೊಂತಾರೆ. ಹಾಗಾಗಿ ಎಲ್ಲೂ ಕೂಡ ಸಮಸ್ಯೆ ಆಗ್ಲಿಲ್ಲ ಹೆಚ್ಚು. ಎಸ್, ಹಾಗೇನೆ ಸರ್, ನೀವಾಗ್ಲೇ ಹೇಳ್ತಾ ಇದ್ರಿ ಅಂದ್ರೆ ಇದೆಲ್ಲದರ ನಡುವೆ ನಿಮಗೆ ನೀವು ಟೈಮ್ ಕೊಡೋದಕ್ಕೆ ಖಂಡಿತ ಸಮಯ ಸಿಗ್ತಿರ್ಲಿಲ್ಲ ಅಂತ. ಆದ್ರೆ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡ್ಲೇಬೇಕಾಗಿತ್ತು. ಈ ಕೊರೋನಾದಿಂದ ನಿಮ್ಮ ದಿನಚರಿ ಹೇಗೆ ಬದಲಾಯಿತು? ಯಾಕಂದ್ರೆ ಪೊಲೀಸ್ ಆಫೀಸರ್ಸ್ ಅಂತ ಹೇಳಿದ್ರೆ ಅವ್ರಿಗೂ ಒಂದು ರೀತಿಯಾದಂತಹ ಲೈಫ್ ಸ್ಟೈಲ್ ಇರುತ್ತೆ. ಅವ್ರು ದಿನಚರಿ ಮಾಡ್ಕೊಂಡಿರ್ತಾರೆ. ಬೆಳಗ್ಗೆ ಎದ್ದು ಎಕ್ಸಸೈಸ್, ವರ್ಕೌಟ್ ಅಥವಾ ಫ್ಯಾಮಿಲಿಗೆ ಒಂದಷ್ಟು ಟೈಮ್ ಕೊಡುವಂಥದ್ದು ಈ ರೀತಿ ಇರುತ್ತೆ. ಬಟ್ ಕೊರೋನಾ ನಿಮ್ಮ ದಿನಚರಿಯನ್ನ ಹೇಗೆ ಬದಲಾವಣೆ ಮಾಡ್ತು? ಸೊ ಫಸ್ಟ್ ಆಫ್ ಆಲ್ ಒಂದೇನು ಅಂದರೆ, ಮೈ ಫ್ಯಾಮಿಲಿ ವಾಸ್ ವೆರಿ 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 ಕೋಆಪರೇಟಿವ್. ಯಾಕೆಂದರೆ ಎಲ್ಲ ಕೂಡ ಬ್ಯಾಂಗ್ಳೂರಲ್ಲಿ ಉಳ್ಕೊಂಡ್ಬಿಟ್ರು. ಫಸ್ಟ್ ಥಿಂಗ್, ಇಲ್ಲ ಇದು ಈ ಟೈಮ್ನಲ್ಲಿ ಬಂದರೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಬ್ಯಾಂಗ್ಳೂರಲ್ಲೇ ಇದ್ದು ಯು ಟೇಕ್ ಕೇರ್ ಆಫ್. ಯಾಕಂದರೆ ನಾವು ಆಲ್ಮೋಸ್ಟ್ ಬೆಳಗ್ಗೆ ಹೋದರೆ ರಾತ್ರಿವರೆಗೂ ಮನೆಗೆ ಬರ್ತಾ ಇರಲಿಲ್ಲ, ರಾತ್ರಿನೂ ಬರ್ತಾ ಇರಲಿಲ್ಲ. ರೌಂಡ್ಸ್ ಹೋಗೋದು ಅದು ಇದು ಅಂತ ಹೇಳ್ಬಿಟ್ಟು ತುಂಬ ಲೇಟ್ ಆಗ್ತಾಯಿತ್ತು. ಸೊ ದಟ್ ಈಸ್ ಒನ್ ಥಿಂಗ್. ತುಂಬ ಕೋಆಪರೇಟ್ ಮಾಡಿ ಮನೆಯಲ್ಲೇ ಇದ್ದರು. ಎರಡನೇದು, ಆಸ್ ಯು ಸೆಡ್, ಸ್ವಲ್ಪ ಟೈಮೇ ಸಿಗ್ತಾ ಇರಲಿಲ್ಲ ನಿಜ ಹೇಳಬೇಕು ಅಂದರೆ. ಇನಿಷಿಯಲಿ ಡೈಲಿ ಬೆಳಗ್ಗೆ ಎದ್ದಿದ್ರೆ ಮೀಟಿಂಗ್ಸ್ ಬೇರೆ ಇರ್ತಾ ಇತ್ತು ಸಾಕಷ್ಟು. ಬಿಕಾಸ್ ಸ್ಟೇಟ್ ಗೌರ್ಮೆಂಟ್ ವಾಸ್ ಆಸ್ಕಿಂಗ್ ಅ ಲಾಟ್ ಆಫ್ ಥಿಂಗ್ಸ್. ಫಾಲೋ ಅಪ್ ಎಲ್ಲ ಇರ್ತಾ ಇತ್ತು ಸಾಕಷ್ಟು ಮೀಟಿಂಗ್ಸು. CM ಅವ್ರದ್ದು VCಗಳು ಇರ್ತಿತ್ತು, ಚೀಫ್ ಸೆಕ್ರೆಟರಿ ಅವ್ರದ್ದು, DG ಅವ್ರದ್ದು, ಎಲ್ಲರದು ಕೂಡ ಆ VCs ಎಲ್ಲ ಅಟೆಂಡ್ ಮಾಡ್ತಾ ಇದ್ವಿ. ಸೊ ವೆರಿ ವೆರಿ ಶಾರ್ಟ್ ಆಫ್ ಟೈಮ್ ಇರ್ತಿತ್ತು. ಬಟ್ ಆಫ್ಟರ್ ಸರ್ಟನ್ ಟೈಮ್ ದೆರ್ ವಾಸ್ ಸಮ್ ಸ್ಟೆಬಿಲಿಟಿ. ನಮಗೆ ಓಕೆ ಏನು ಮಾಡಬೇಕು ಡೈಲಿ. ಇನಿಷಿಯಲಿ ಸ್ವಲ್ಪ ಪ್ಯಾನಿಕ್ ಆಗಿತ್ತು. ಎಲ್ಲ ಜನ ಕೂಡ ತುಂಬಾ ಪ್ಯಾನಿಕ್ ಆಗ್ತಾ ಇದ್ರು. ಎಲ್ಲರೂ ಅಜಿಟೇಟೆಡ್ ಆಗೆಲ್ಲ ಸ್ವಲ್ಪ ಅನ್ನಿಸ್ತಾ ಇದ್ರು. ಬಟ್ ಲೇಟರ್ ಎವ್ರಿಬಡಿ ಅಂಡರ್ಸ್ಟುಡ್, ಸಪೋರ್ಟಿವ್ ಆಗಿದ್ರು. ಲೇಟರ್ ಹಿಂಗಿರುತ್ತೆ, ಇನ್ನೊಂದು ತಿಂಗಳು ಹಿಂಗೆ ಇರುತ್ತೆ ಅನ್ನೋದು ಸ್ಲೋ ಆಗಿ ಅವ್ರಿಗೆ ಸೆಟ್ ಇನ್ ಆಯ್ತು. ಅದಾದ್ಮೇಲೆ ಥಿಂಗ್ಸ್ ವೇರ್ ಮಚ್ ಬೆಟರ್. ನಿಮ್ಮನ್ನ ನೀವು ಹೇಗೆ ಐಸೋಲೇಟ್ ಮಾಡ್ಕೊಂಡಿದ್ರಿ ಸರ್? ಯಾಕಂದ್ರೆ ಹೊರಗಡೆನೆ ಹೆಚ್ಚು ಸಮಯ ಕಳೆದಿರೋದು ನೀವು. ಸೊ ಅದೇ ನಾನು ಹೇಳ್ದಂಗೆ, ನಮ್ಮ ಫ್ಯಾಮಿಲಿ ಮನೆಯಲ್ಲಿ ಇರೋದ್ರಿಂದ ನನಗೆ ಅರ್ಧ, ಬಿಕಾಸ್ ನನಗೆ ಚಿಕ್ಕ ಮಗು ಬೇರೆ ಇತ್ತು. ಸೊ ಅದೊಂದು ಟೆನ್ಷನ್ ಆಗ್ತಿತ್ತು. ಸೊ ಅವರು ಬೆಂಗಳೂರಲ್ಲಿ ಹೋದ್ಮೇಲೆ ಐ ಹ್ಯಾಡ್ ನೋ ಟ್ರಬಲ್. ನಾನು ಒಬ್ಬನೇ ಇರ್ತಾ ಇದ್ದೆ ಮನೆಯಲ್ಲಿ. ಸೊ ದಟ್ ವಾಸ್ ಒನ್ ಸೊಲೇಸ್. ಆಲ್ಮೋಸ್ಟ್ ಇಟ್ ವಾಸ್ ಲೈಕ್ ಸೆಲ್ಫ್ ಐಸೋಲೇಷನ್ ಅಲ್ಲೇ ಇದ್ದೆ ನಾನು. ಈ 1.5 ತಿಂಗಳು ಮನೆಯಲ್ಲೇ ಇದ್ದೆ. ಮತ್ತೆ ಈ ಲಾಕ್ಡೌನ್ ಟೈಮಲ್ಲಿ ಆಫೀಸರ್ಸ್ ಎಲ್ಲ ನೀವು ಒಟ್ಟಾಗಿ ಕೂತು ಚರ್ಚೆ ಮಾಡುವಂತಹ ಸಂದರ್ಭದಲ್ಲಿ ಹೇಗೆ ಅಂದ್ರೆ ಕ್ಯಾಶುಯಲ್ ಆಗಿ, ಅಫಿಷಿಯಲ್ ಆಗಲ್ಲ, ಕ್ಯಾಶುಯಲ್ ಆಗಿ ಮಾತಾಡಬೇಕಾದ್ರೆ ಯಾವ ರೀತಿ ಚರ್ಚೆ ಮಾಡ್ತಿದ್ರಿ ಈ ಕೊರೋನಾ ಸಂದರ್ಭದ ಬಗ್ಗೆ ನೀವು?
ಫಸ್ಟ್ ಆಫ್ ಆಲ್ ಸಮ್ಹೌ ಬಿಕಾಸ್ ಆಫ್ ಕರೋನಾ ನಾವು ಎಲ್ಲ ಒಟ್ಟಾಗಿ ಮೀಟ್ ಮಾಡೋ ಚಾನ್ಸಸ್ ಸಿಗಲಿಲ್ಲ ಫಸ್ಟ್ ಪ್ಲೇಸ್, ಯಾರು ಮೀಟ್ ಮಾಡಂಗೆ ಇರಲಿಲ್ಲ. ಸೊ ಏನಿದ್ರು ಕೂಡ ವಿಡಿಯೋ ಕಾನ್ಫರೆನ್ಸಲ್ಲೇ ಮಾತಾಡ್ತಾ ಇದ್ವಿ. ಅದಲ್ಲದೆ ಅಫ್ಕೋರ್ಸ್ ಸ್ಟೇಷನ್ಸ್ಗೆಲ್ಲ ಹೋದಾಗ ಕ್ಯಾಶುಯಲ್ ಆಗಿ ಭೇಟಿ ಮಾಡಿದಾಗ ತುಂಬ ಸಾಕಷ್ಟು ತಮಾಷೆ ಕೂಡ ಮಾಡ್ತಾ ಇದ್ರು. ಇರ್ಲಿ ಬಿಡಿ ಸರ್, ಇನ್ ಕರೋನಾ ಇಷ್ಟು ಬಂತು, ನಮಗೂ ಒಬ್ರಿಗೆ ಬಂದರೆ ಕೂಡ ಪರವಾಗಿಲ್ಲ, ನೋಡೇ ಬಿಡೋಣ ಸರ್ ಅಂತೆಲ್ಲ. ಸೊ ದಟ್ ಯೂಸ್ ಟು ಹ್ಯಾಪನ್, ಬಟ್ ಪೀಪಲ್ ವೇರ್ ವೆರಿ ಕೈಂಡ್ ಆಫ್ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಇದ್ದಿದ್ದ ನಮ್ಮ ಆಫೀಸರ್ಸ್ ಎಲ್ಲ ಸ್ವಲ್ಪ ದಿನ ಆದ್ಮೇಲೆ ರೆಡಿ ಆಗ್ಬಿಟ್ರೆ ಎಲ್ಲದಕ್ಕೂ, ನೋಡೋಣ ಬಿಡಿ ಸರ್, ಬಂದ್ರೆ ಬರ್ಲಿ, ಫೇಸ್ ಮಾಡೋಣ. ಅವ್ರಿಗೆಲ್ಲ ಧೈರ್ಯ ಕೊಟ್ಟಿದ್ದು, ಆತ್ಮವಿಶ್ವಾಸ ತುಂಬಿದ್ದು ನೀವು. ಕರೆಕ್ಟ್. ಬಟ್ ಅದ್ರ ಜೊತೆಗೆ ವಿ ಆಲ್ವೇಸ್ ಎನ್ಶೂರ್ಡ್ ದೇರ್ ಸೇಫ್ಟಿ. ಅದು ಒಂದು ಕಡೆ ಬೈ ಚಾನ್ಸ್ ಇದೆಲ್ಲ ಆದ್ಮೇಲೆ ಬಂದ್ರೆ ಪರವಾಗಿಲ್ಲ ಅನ್ನೋದು ಒಂದು ಇದ್ರೆ ಕೂಡ, ಅಟ್ ದ ಸೇಮ್ ಟೈಮ್ ದೇ ವೇರ್ ವೆರಿ ವೆರಿ, ಅಂದ್ರೆ ಯಾರು ಕೂಡ ಮಾಸ್ಕ್ ಇಲ್ಲದೆ ಆಚೆ ಬರಲ್ಲ, ಗ್ಲೌಸ್ ಹಾಕೊಳ್ತಾ ಇದ್ರು, ಮಕ ಮುಟ್ಕೊಳ್ತಾ ಇರ್ಲಿಲ್ಲ, ಏನೇ ಮಾಡಿದ್ರು ದೇ ನೆವರ್ ಯೂಸ್ ಟು ರಬ್ ದೇರ್ ಫೇಸಸ್. ಅಂಡ್ ಬೇರೆ ಕಡೆ ತುಂಬಾ ಇದಕ್ಕೇನಾದ್ರೂ ಹೋಗ್ಬೇಕಂದ್ರೆ PPE ಹಾಕೊಂಡು ಹೋಗ್ತಾ ಇದ್ರು. ಈ ತರ ದೇ ವರ್ ಟೇಕಿಂಗ್ ಕೇರ್. ಸೊ ದಟ್ ಐ ಕ್ಯಾನ್ ಸೇ ದಟ್ ಪೊಲೀಸ್ ಆಕ್ಟೆಡ್ ವೆರಿ ರೆಸ್ಪಾನ್ಸಿಬಲ್. ಈಗ ಸಾಕಷ್ಟು ಕಡೆ ಹೇಳ್ತಾರೆ ಪೊಲೀಸರು ಮಾತ್ರ ಹೆಲ್ಮೆಟ್ ಹಾಕೊಳ್ಳಲ್ಲ, ಎಲ್ಲಾರನು ಹೆಲ್ಮೆಟ್ ಹಾಕೊಳ್ಳಿ ಅಂತ ಹೇಳ್ತಾರೆ ಅಂತೆಲ್ಲ ಕಂಪ್ಲೇಂಟ್ ಮಾಡ್ತೀರಿ. ಈ ವಿಷಯದಲ್ಲಿ ಹಾಗಾಗ್ಲಿಲ್ಲ. ಸೊ ಇವ್ರು ಹಾಕೊಂತಾ ಇದ್ರು, ಬೇರೆಯವ್ರಿಗೆ ಹಾಕೊಳ್ಳಿ ಅಂತ ಹೇಳ್ತಾ ಇದ್ರು. ಸೊ ಆ ತರ ಇತ್ತು. ಓಕೆ, ಇನ್ನು ಸದ್ಯಕ್ಕೆ ಲಾಕ್ಡೌನ್ 3.0 ಮುಗಿಯೋ ಹಂತದಲ್ಲಿ ನಾವಿದ್ದೇವೆ. 4.0 ಕೂಡ ಕಂಟಿನ್ಯೂ ಆಗಬಹುದು ಹೊಸ ರೀತಿಯಲ್ಲಿ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಮ ಪ್ರಕಾರ ವೈಯಕ್ತಿಕವಾಗಿ ಲಾಕ್ಡೌನ್ ಅನ್ನುವಂಥದ್ದು ಎಷ್ಟು ಮುಖ್ಯ, ಅದು ಇನ್ನೂ ಕೂಡ ಮುಂದುವರಿಬೇಕು ಅಂತ ಹೇಳ್ತೀರಾ? ಇಲ್ಲ, ಸಮ್ ರೆಸ್ಟ್ರಿಕ್ಷನ್ಸ್ ವಿಲ್ ಹ್ಯಾವ್ ಟು ಕಂಟಿನ್ಯೂ ಈವನ್ ಆಫ್ಟರ್ 17th. ಈಗ ನೀವು ಹೇಳ್ದಂಗೆ 4.0 ಏನು ಸ್ಟಾರ್ಟ್ ಆಗುತ್ತೆ ಅಂತಾರೆ. ಅಫ್ಕೋರ್ಸ್ ಇಟ್ ಇಸ್ ಅ ಗವರ್ಮೆಂಟ್ ಡಿಸಿಷನ್, ಇಟ್ ವಿಲ್ ಲುಕ್ ಇನ್ ಟು ಆಲ್ ದಿ ಆಸ್ಪೆಕ್ಟ್ಸ್. ಕೆಲವು ರಿಸ್ಟ್ರಿಕ್ಷನ್ಸ್ ಇರಬೇಕಾಗುತ್ತೆ, ಯಾಕಂದ್ರೆ ವಿ ಆರ್ ಕಂಪ್ಲೀಟ್ಲಿ ನಾಟ್ ಔಟ್ ಆಫ್ ಇಟ್. ನಾವೇನು ಕರೋನಾ ಫ್ರೀ ಏನಾಗ್ಬಿಟ್ಟಿಲ್ಲ, ಈಗಲೂ ಕೇಸಸ್ ಇದೆ. ಅದನ್ನ ಕಂಟೈನ್ ಮಾಡಬೇಕು ಅಂದ್ರೆ ಡೆಫಿನೆಟ್ಲಿ ವಿ ಹ್ಯಾವ್ ಟು ಬಿ ವೆರಿ ವೆರಿ ಕಾಶಿಯಸ್. ಸೊ ತುಂಬಾ ಜನ ಸೇರ್ಕೊಳ್ಳೋದು ಹಾಗೆಲ್ಲ ಸಾಧ್ಯ ಇಲ್ಲ. ಸೋಷಿಯಲ್ ಡಿಸ್ಟೆನ್ಸಿಂಗ್ ಕಂಟಿನ್ಯೂ ಮಾಡಬೇಕಾಗುತ್ತೆ. ಯಾವುದೇ ಕಾರಣಕ್ಕೆ ಈ ಮಾಸ್ಕ್ ಹಾಕೊಳ್ಳೋದು ಅದೆಲ್ಲ ಕಂಟಿನ್ಯೂ ಮಾಡಬೇಕು, ಅದನ್ನ ನಿಲ್ಸಕ್ಕೆ ಬರೋದಿಲ್ಲ. ಮತ್ತೆ ಯಾರಾದರೂ ILI ಸಿಂಪ್ಟಮ್ಸ್ ತರ ಸ್ವಲ್ಪ ಕಾಣಿಸ್ಕೊಂಡ್ರು ಕೂಡ ಇಮಿಡಿಯೇಟ್ ಆಗಿ ಹೋಗಿ ಚೆಕ್ ಮಾಡಿಸ್ಕೋಬೇಕು. ವೆನ್ ಇಟ್ ಕಮ್ಸ್ ಟು ಏಜ್ಡ್ ಪೀಪಲ್ ಅಟ್ ಹೋಮ್, ತುಂಬಾ ಕೇರ್ಫುಲ್ ಆಗಿ ನೋಡ್ಕೋಬೇಕು. ಅವ್ರನ್ನ ಮನೆಗೆ ನಾವು ಹೋದ್ರೂ ಕೂಡ ಅವ್ರನ್ನ ಸಪರೇಟ್ ಆಗಿ ಇಟ್ಟು ಸ್ಯಾನಿಟೈಸ್ ಮಾಡಿ ರೆಗ್ಯುಲರ್ ಆಗಿ ಮನೇನ, ಆಚೆಯಿಂದ ಹೋದವರು ಕೂಡ ಕೈ ಎಲ್ಲ ಸ್ಯಾನಿಟೈಸ್ ಮಾಡ್ಕೊಂಡು ಆಮೇಲೆ ಅವ್ರ ಹತ್ರ ಹೋಗ್ಬೇಕು. ಈ ತರದ್ದು ಏನೇನಿದೆ ವಿಚ್ ವಿಲ್ ಮೋಸ್ಟ್ ಪ್ರಾಬಬ್ಲಿ ಕಮ್ ಅಪ್ ಈ 4.2 ಅಲ್ಲಿ, ಅದು ಕಂಟಿನ್ಯೂ ಮಾಡಲೇಬೇಕು. ಅದೇನಾದ್ರೂ ಕಂಟಿನ್ಯೂ ಮಾಡದೆ ಸ್ವಲ್ಪ ಕ್ಯಾಶುಯಲ್ ಆಗಿ ಏನಾದ್ರೂ ತಗೊಂಡ್ಬಿಟ್ರೆ, ಇಷ್ಟು ದಿನದ ಎಫರ್ಟ್ ಏನಿದೆ, ನಾವು ಮಾರ್ಚ್ 22 ಲಾಕ್ಡೌನ್ ದಿನದಿಂದ ಇವತ್ತುವರೆಗೂ ಏನ್ ಬಂದಿದ್ದೀವಿ, ಇದು ವೇಸ್ಟ್ ಆಗ್ಬಿಡುತ್ತೆ. ಸೊ ದಿಸ್ ಶುಡ್ ಕಂಟಿನ್ಯೂ ಅಂಡ್ ವಿಲ್ ಕಂಟಿನ್ಯೂ ಆಲ್ಸೋ. ದಟ್ ವಿಲ್ ಆಲ್ವೇಸ್ ಬಿ ಪ್ಲೇಸ್ಡ್. ಅಫ್ಕೋರ್ಸ್ ರಿಲ್ಯಾಕ್ಸೇಷನ್ ಅಂತೂ ಮಾಡ್ತಾರೆ. ಈಗ ಹೇಗಾದ್ರೆ ಸಾಕಷ್ಟು ಈಗ ಶಾಪ್ಸ್ ಎಲ್ಲ ರಿಲ್ಯಾಕ್ಸ್ ಮಾಡಿದ್ದಾರೆ, ಅದೇ ತರ ಉಳಿದಿದ್ದು ಕೂಡ ಸ್ಲೋ ಆಗಿ ರಿಲ್ಯಾಕ್ಸ್ ಮಾಡ್ತಾರೆ. ಬಿಕಾಸ್ ಎಕಾನಮಿ ಹ್ಯಾಸ್ ಟು ರನ್ ವಿತ್ ಕಾಶಿಯಸ್ನೆಸ್. ಇನ್ನು ಮೈಸೂರು ಜಿಲ್ಲೆಯಲ್ಲಿ ಈಗ ಯಾವುದಕ್ಕೆಲ್ಲ ಮುಕ್ತ ಅವಕಾಶ ಇದೆ ಸರ್ ನಿಮ್ಮ ವ್ಯಾಪ್ತಿಯಲ್ಲಿ? ಪ್ರಸ್ತುತ ಆಲ್ ಶಾಪ್ಸ್ ಕ್ಯಾನ್ ಬಿ ಓಪನ್ ಎಕ್ಸೆಪ್ಟ್ ಲೈಕ್ ಟೆಂಪಲ್ಸ್ ಆರ್ ನಾಟ್ ಎಟ್ ಓಪನ್. ರೆಸ್ಟೋರೆಂಟ್ಸ್ ಅಲ್ಲೇ ಕೂತ್ಕೊಂಡು ತಿನ್ಲಿಕ್ಕೆ ಅವಕಾಶ ಇಲ್ಲ, ಪಾರ್ಸಲ್ ತಗೊಂಡು ಹೋಗ್ಬೋದು. ಅದೇ ತರ ಪಬ್ಸು ಅಂತದೆಲ್ಲ ಓಪನ್ ಇಲ್ಲ, ಅಂಡ್ ಪಾರ್ಸಲ್ ಮಾತ್ರ ತಗೊಂಡು ಹೋಗ್ಬೋದು. ಲಾರ್ಜ್ ಗ್ಯಾದರಿಂಗ್ ಹಾಲ್ಸ್ ಅಂತದೆಲ್ಲ ಸ್ಟಿಲ್ ಕ್ಲೋಸ್ಡ್. ಇದು ಈವ್ನಿಂಗ್ ಆದ್ಮೇಲೆ ಕಂಪ್ಲೀಟ್ ಲಾಕ್ಡೌನ್ ಕಂಟಿನ್ಯೂ ಆಗುತ್ತೆ, ಅದರ್ ದನ್ ಎಮರ್ಜೆನ್ಸಿ ಸರ್ವಿಸಸ್. ಅದ್ರ ಜೊತೆಗೆ ಮ್ಯಾರೇಜಸ್ ಮೇಲೆ ಮೋರ್ ದೆನ್ 50 ಗ್ಯಾದರಿಂಗ್ ಮಾಡಂಗಿಲ್ಲ. ಸ್ಮಾಲ್ ಗ್ಯಾದರಿಂಗ್ಸ್ ಅಲ್ಲಿ ಮದುವೆ ಮುಗಿಸ್ಕೋಬೇಕು. ಬೇರೆ ಯಾವುದೇ ಫಂಕ್ಷನ್ ಇದ್ರೂ ಕೂಡ ಸೇಮ್ ಥಿಂಗ್ ವಿಲ್ ಅಪ್ಲೈ. ಇದರದು ಈ ತರ ಎಲ್ಲ ಕೂಡ ರೆಸ್ಟ್ರಿಕ್ಷನ್ಸ್ ಈಗಲೂ. ಓಕೆ, ಲಾಸ್ಟ್ ಬಟ್ ನಾಟ್ ಲೀಸ್ಟ್, ನಿಮ್ಮ ಈ ಕಾರ್ಯದಕ್ಷತೆಗೆ ನಿಮಗೆ ರೋಲ್ ಮಾಡೆಲ್ ಯಾರು ಸರ್? ರೋಲ್ ಮಾಡೆಲ್ ಅಂತ ಹೇಳಬೇಕು ಅಂದ್ರೆ, ಯಾಕಂದ್ರೆ ನೀವು ಎಷ್ಟು ಸ್ಟ್ರಿಕ್ಟ್ ಆಗಿ ಕೆಲಸ ಮಾಡಿದ್ದೀರಿ ಅನ್ನೋದನ್ನ ಇಡೀ ಮೈಸೂರು ಜಿಲ್ಲೆಯ ಜನ ನೋಡಿದ್ದಾರೆ. Role model, I should actually say that people are only a role model because when they are so responsible, ನಾವು ಇನ್ನೂ ರೆಸ್ಪಾನ್ಸಿಬಲ್ ಆಗಿರಬೇಕು ಅಂತ ಅನ್ಕೊಳ್ಳೋದು. I think that is the way I can put it across. Of course, there are a lot of higher officers who are role models, but we'll tell it some other time. Okay, ಇನ್ನು ಕಾರ್ಯಕ್ರಮದ ಕಡೆಯ ಹಂತದಲ್ಲಿದ್ದೀವಿ. ಬಹಳಷ್ಟು ಜನ ಕಾರ್ಯಕ್ರಮ ನೋಡ್ತಾ ಇರ್ತಾರೆ. ಮೈಸೂರು ಜಿಲ್ಲೆಯ ಜನರಿಗೆ ಏನ್ ಹೇಳ್ತೀರಿ? No, ಮೈಸೂರು ಜನತೆ ಏನಿದೆ ಕಂಪೇರ್ ಟು, ಐ ಆಮ್ ನಾಟ್ ಟೆಲಿಂಗ್ ಬಿಕಾಸ್ ಐ ಆಮ್ ಮೈಸೂರು SP ಅಂತ ನಾನು ಹೇಳ್ತಾ ಇಲ್ಲ. ಬೇರೆ ಸಾಕಷ್ಟು ಡಿಸ್ಟ್ರಿಕ್ಟ್ಸ್ಗೆ ಸ್ಟೇಟ್ಸ್ಗೆ ಕಂಪೇರ್ ಮಾಡಿದ್ರೆ ತುಂಬಾ ರೆಸ್ಪಾನ್ಸಿಬಲ್ ಆಗಿ ಮೈಸೂರು ಜನತೆ
ಸಪೋರ್ಟ್ ಮಾಡಿದೆ ಎಲ್ಲದಕ್ಕೂ ಕೂಡ. ಇದನ್ನೇ ಕಂಟಿನ್ಯೂ ಮಾಡಿ ಯಾವುದೇ ಕಾರಣಕ್ಕೆ ರಿಲ್ಯಾಕ್ಸ್ಡ್ ಆಗಿ ಅಂದರೆ ಕ್ಯಾಶುಯಲ್ ಆಗಿ ಇರೋದು ಬೇಡ. ಅಫ್ಕೋರ್ಸ್ ನಿಮಗೆ ಆಚೆ ಹೋಗ್ಲಿಕ್ಕೆಲ್ಲ ಅವಕಾಶ ಮಾಡಿಕೊಟ್ಟಿದ್ದಾರೆ, ಹೋಗಿ ಕೆಲಸ ಮಾಡಿ ಎಲ್ಲ ಕೂಡ ಮಾಡಿ, ಬಟ್ ಆದಷ್ಟು ಕಾಶಿಯಸ್ ಆಗಿರಿ. ಯಾಕಂದರೆ ಎವ್ರಿ ಮಿನಿಟ್ ಎಲ್ಲಿಂದ ಬರುತ್ತೆ ಯಾರಿಗೂ ಗೊತ್ತಿಲ್ಲ ವೈರಸ್ ಎಲ್ಲ. ಸೊ ಕಾಶಿಯಸ್ ಆಗಿರಿ. ಬೇರೆಯವ್ರಿಗೆ ಹರಡದೇ ಇರೋ ಥರ ನಿಮ್ಮ ಮನೆಯಲ್ಲಿ ಮೇಯ್ನ್ ಆಗಿ ಎಲ್ಡರ್ಸ್ ಯಾರಾದರೂ ಇದ್ರೆ ಅವ್ರನ್ನ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಯಾಕಂದ್ರೆ ಅವ್ರಿಗೆ ಬಂದರೆ ರಿಸ್ಕ್ ಜಾಸ್ತಿ. ಸೊ ಉಳಿದವ್ರಿಗೆ ಏಜ್ಡ್ ಮಿಡ್ಲ್ ಏಜ್ ಪೀಪಲ್ ಏನಿರ್ತಾರೆ ಅವ್ರಿಗೆ ಬಂದರೂ ಕೂಡ ಆದಷ್ಟು ದಿಲ್ ಗೆಟ್ ಔಟ್ ಆಫ್ ಇಟ್. ಓಕೆ ಓಕೆ. ಈಗ ಮೈಸೂರು ನಗರ ವ್ಯಾಪ್ತಿಯಲ್ಲಿ ಕಂಟೈನ್ಮೆಂಟ್ ಝೋನ್ ಏನಿತ್ತು ಅದರಲ್ಲಿ ಹಿರಿಯ ನಾಗರಿಕರಿಗೆ ಕಡ್ಡಾಯವಾಗಿ ತಪಾಸಣೆ ಮಾಡ್ತಿದ್ದಾರೆ. ನೀವು ಕೂಡ ಈಗ ಮೈಸೂರು ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ನಂಜನಗೂಡು ಮಾಡಿದ್ರು, ಸೀಲ್ ಡೌನ್ ಆಗಿತ್ತು, ಅಲ್ಲೂ ಕೂಡ ಆ ರೀತಿ ಕೆಲಸ ತಪಾಸಣೆ ಆಗ್ತಿದೆಯಾ ಸರ್? ದಟ್ ಇಸ್ ಕಾಲ್ಡ್ ರೆಗ್ಯುಲರ್ ಆಗಿ ಹೆಲ್ತ್ ಸ್ಕ್ಯಾನಿಂಗ್ ಅಂತ ಮಾಡ್ತಾ ಇದ್ದಾರೆ ಎಲ್ಲಾ ಕಡೆ. ದಟ್ ಇಸ್ ಹ್ಯಾಪನಿಂಗ್ ಎವ್ರಿವೇರ್. ಓಕೆ ಓಕೆ. ಜಸ್ಟ್ ನಾಟ್ ನಂಜನಗೂಡು, ಬೇರೆ ತಾಲೂಕುಗಳು ಆಗ್ತಾ ಇದೆ. HD ಕೋಟೆ ಇರ್ಬೋದು, ಎಲ್ಲಾ ತಾಲೂಕಲ್ಲೂ ಕೂಡ ಹೆಲ್ತ್ ಸ್ಕ್ರೀನಿಂಗ್ ಆಗ್ತಾ ಇದೆ. ಮೇನ್ ಆಗಿ ಎಲ್ಡರ್ಲಿ ಪೀಪಲ್ 100% ಕವರ್ ಮಾಡ್ತಾರೆ. ಓಕೆ ಓಕೆ. ಅಂಡ್ ಕಡೆಯದಾಗಿ ಇಡೀ ಮೈಸೂರು ಜಿಲ್ಲೆಯ ಜನ ನಿಮ್ಮನ್ನ ಅಭಿನಂದಿಸ್ತಾ ಇದ್ದಾರೆ, ನಿಮ್ಮ ಕೆಲಸಕ್ಕೆ ಪ್ರಶಂಸೆ ವ್ಯಕ್ತಪಡಿಸ್ತಾ ಇದ್ದಾರೆ. ಬಹಳಷ್ಟು ಜನ ನಿಮಗೆ ಅಭಿನಂದನೆ ಸಲ್ಲಿಸಬೇಕು ಅಂತ ನೇರವಾಗಿ ನಿಮ್ಮ ಕಚೇರಿಗೆ ಬರ್ತಾ ಇದ್ದಾರೆ, ನಿಮ್ಮನ್ನ ಹೀರೋ ರೀತಿ ಟ್ರೀಟ್ ಮಾಡ್ತಾ ಇದ್ದಾರೆ. ಹೇಗನ್ಸುತ್ತೆ ಸರ್? No, really thanks a lot. You people have given more affection than expected. ನನಗೆ ನಿಜವಾಗ್ಲೂ ಇಲ್ಲಿ ಬಂದು ಎಷ್ಟು ವರ್ಷನೂ ಆಗಿದೆ ಅನ್ನೋ ಅಷ್ಟು ಫೀಲಿಂಗ್ ಬಂದಿದೆ. ಅಷ್ಟು ಕಂಫರ್ಟು ಕೊಟ್ಟಿದ್ದೀರಾ, ಪ್ಲಸ್ ಅದೇ ಥರ ಸಪೋರ್ಟ್ ಕೊಟ್ಟಿದ್ದಾರೆ. ಐ ರಿಯಲಿ ಲೈಕ್ ಟು ಥ್ಯಾಂಕ್ ಈಚ್ ಆ್ಯಂಡ್ ಎವ್ರಿ ಒನ್, ವೆದರ್ ಇಟ್ ಈಸ್ ದ ಪೀಪಲ್ ಆಫ್ ಮೈಸೂರ್, ದ ಮೀಡಿಯಾ, ಅದರ್ ವಾಲಂಟ್ರಿ ಆರ್ಗನೈಸೇಷನ್ಸ್, ಎಲ್ಲರೂ ಕೂಡ ತುಂಬ ಹೆಲ್ಪ್ ಮಾಡಿದ್ದಾರೆ. ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು ಸೋ ಮಚ್ ಸರ್, ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಇಷ್ಟೊತ್ತು ಆಗಮಿಸಿ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಸರ್. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ News1 ಕನ್ನಡ, ಇದು ನಿಮ್ಮ ಚಾನಲ್.